ಗೈಸ್, ಇಲ್ಲಿವರೆಗೂ ಯಾವ್ದೋ ಒಂದು ಕ್ರೈಮ್ ನಡೆದು ಅದ್ರ ಇನ್ವೆಸ್ಟಿಗೇಷನ್ ಮಾಡುವ ಮೂವಿಗಳನ್ನ ನೋಡಿ ಬರ್ತಿದೀವಿ ಅಲ್ವಾ. ಬಟ್ ಆದ್ರೆ ಮೊದಲನೇ ಬಾರಿಗೆ ನೀವು ಮತ್ತೆ ನಾನು ಸೇರ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೀವಿ. ಅಂದ್ರೆ ಇವತ್ತಿನ ನಮ್ಮ ಮೂವಿಯಲ್ಲಿ ಒಂದು ಕಂಪನಿಯಲ್ಲಿ ವರ್ಕನ ಮಾಡಿ ಬರ್ತಿರುವ ಮ್ಯಾನೇಜರ್ ನ ಕೊಳೆಯಾಗ್ಬಿಡುತ್ತೆ. ಬಟ್ ಆದ್ರೆ ಆ ಕೊಳೆಯನ್ನ ಯಾರು ಮಾಡಿದ್ರು ಅನ್ನೋದಾಗಿ ಪರ್ಟಿಕ್ಯುಲರ್ ಆಗಿ ನಮ್ಗೆ ಹೇಳೋದಿಲ್ಲ. ಅಂಡ್ ಆ ಕೊಲೆಯ ಹಿಂದೆ ಹಲವಾರು ಜನಗಳ ಕೈವಾಡ ಇರೋದನ್ನವೇ ನಮ್ಗೆ ತೋರಿಸ್ತಾರೆ. ಸೊ ಅವುಗಳನ್ನ ಇಟ್ಟು ಯಾರು ಆ ಕೊಲೆಯನ್ನ ಮಾಡಿದ್ದಾರೆ ಅಂತ ನಾವೇನೆ ಕಂಡು ಹಿಡಿಬೇಕು. ಸೊ ಈ ಕೊಲೆಯನ್ನ ಯಾರು ಮಾಡಿದ್ರು ಅನ್ನೋದಾಗಿ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಅನ್ನ ನಮ್ಗೆ ಕೊಡ್ತಾನೆ ಇರ್ತಾರೆ. ಅವುಗಳನ್ನ ಇಟ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕೆ ನೀವು ರೆಡಿನಾ? ರೆಡಿ ಇದ್ರೆ ಮೂದಾರಾಮ್ ಖಾನ್ ಅನ್ನುವ ಇವತ್ತಿನ ನಮ್ಮ ಮೂವಿಯನ್ನ ನೋಡೋದಿಕ್ಕಾಗಿನೇ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ತೆಲುಗು, ತಮಿಳು, ಮಲಯಾಳಿ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದೊಡ್ಡದಾಗಿರುವ ಕಂಪನಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ಕಂಪನಿಯಲ್ಲಿ ತುಂಬಾನೇ ಮಿಷನ್ ಗಳಿರುವ ಜಾಗದಲ್ಲಿ ವರ್ಕನ್ನ ಮಾಡೋದಿಕ್ಕೆ ಕೆಲವು ವರ್ಕರ್ ಗಳು ಬರ್ಬೇಕಾದ್ರೆ ಈ ಕಂಪನಿಯ ಮ್ಯಾನೇಜರು ಆ ಜಾಗದಲ್ಲಿ ಸತ್ತು ಬಿದ್ದಿರೋದನ್ನ ನೋಡಿ ಎಲ್ಲರವೇ ಕೂಡ ಆ ಜಾಗಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಅವನ ಕೈ ಯಾವ್ದೋ ಒಂದು ಮಿಷನ್ ಅನ್ನ ಹಿಡ್ಕೊಂಡಿರುತ್ತೆ. ಸೊ ಇವರು ಹೇಳುವ ಪ್ರಕಾರ ಮಿಷನ್ ಅಲ್ಲಿ ಕೆಲವು ದಿನಗಳಿಂದ ಕರೆಂಟು ಪಾಸ್ ಆಗ್ತಿದ್ದಂತೆ. ಸೊ ಅದನ್ನ ಟಚ್ ಮಾಡಿರೋದ್ರಿಂದ ಕರೆಂಟು ಹಿಡ್ಕೊಂಡು ತೀರೋಗಿದ್ದಾರೆ ಅನ್ನೋದಾಗಿನೇ ಮಾತಾಡ್ಕೋತಾರೆ. ಬಟ್ ಆದ್ರೆ ಆಕ್ಚುಲ್ ಆಗಿ ಇವನ ಸಾವಿನ ಹಿಂದೆ ಟೋಟಲ್ ಆಗಿ 4 ಜನರ ಕೈವಾಡ ಇದೆ. ಸೊ ಇವಾಗ 4 ಜನರ ಬಗ್ಗೆನವೇ ಕೂಡ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾರೆ ನೋಡಿ. ಮೊದಲನೇದಾಗಿ ದಿಲೀಪ್ ಅನ್ನುವ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನವೇ ಕೂಡ ಇದೇ ಕಂಪನಿಯಲ್ಲಿ ವರ್ಕನ ಮಾಡಿ ಬರ್ತಿರೋನು. ಇವನಿಗೆ ಇರುವ ದೊಡ್ಡ ವೀಕ್ನೆಸ್ ಏನು ಅಂದ್ರೆ ಶಬ್ದವನ್ನ ಕೇಳಿದ್ರೆ ಇವನಿಗೆ ಆಗಿ ಬರೋದಿಲ್ಲ. ಅಂದ್ರೆ ಆಫೀಸ್ ನಲ್ಲಿ ಮಾತಾಡುವ ಸೌಂಡ್ ಆಗಿರಬಹುದು, ಗಾಡಿಗಳ ಸೌಂಡ್ ಆಗಿರಬಹುದು, ಒಂದು ಚಿಕ್ಕ ಸೌಂಡ್ ಇವನ ಕಿವಿಗೆ ಬಿದ್ದರೆ ಕೂಡ ಅದನ್ನ ಕೇಳೋದಿಕ್ಕೆ ಇವನ ಕೈಯಲ್ಲಿ ಆಗೋದಿಲ್ಲ. ಅಂಡ್ ಮನೆಗೆ ಬಂದು ಮಕ್ಕಳ ಶಬ್ದವನ್ನವೇ ಕೇಳಿ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಿರುತ್ತೆ. ಸೊ ಅದ್ರ ಬಿಲ್ಡಿಂಗ್ ನ ಮೇಲ್ಗಡೆಗಾಗಿನೇ ಬಂದು ಮಲ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಮಲ್ಗಿರ್ಬೇಕಾದ್ರೆ ಒಬ್ಬ ಪೊಲೀಸು ಮೇಲ್ಗಡೆಗಾಗಿನೇ ಬಂದು ಏನಪ್ಪಾ ಇಲ್ಲಿ ಮಲ್ಕೊಂಡು ನೀನು ಏನನ್ನ ಮಾಡ್ತಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದನ್ನ ನೋಡುವ ದಿಲೀಪು ತುಂಬಾನೇ ಭಯವನ್ನ ಪಡ್ಕೊಂಡು ಓಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಯಾಕಂದ್ರೆ ಇವನ ಮ್ಯಾನೇಜರು ತೀರೋಗಿದ್ದಾರೆ ಅಲ್ವಾ. ಸೊ ಅದ್ರ ವಿಷಯ ಏನಾದ್ರೂ ಗೊತ್ತಾಗ್ಬಿಡ್ತಾನವ ಭಯವನ್ನ ಪಡ್ಕೊಂಡಿದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ಮ್ಯಾನೇಜರ್ ಸಾಯೋದ್ರಲ್ಲಿ ಇವನ ಕೈವಾಡ ಏನಿದೆ ಅಂತ ನಮ್ಗೆ ತೋರಿಸ್ತಾರೆ. ಈ ದಿಲೀಪ್ ಕೂಡ ಮ್ಯಾನೇಜರ್ ಅವರ ಕಂಪನಿಯಲ್ಲಿನೇ ತಾನೇ ಕೆಲಸವನ್ನ ಮಾಡಿ ಬರ್ತಿರೋದು. ಸೊ ಅದೇ ರೀತಿಯಾಗಿ ಇವನ ಪಾಡಿಗೆ ಇವನು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಮ್ಯಾನೇಜರು ದಿಲೀಪ್ ಅನ್ನ ಕರೆದು ಯಾವ್ದೋ ಒಂದು ವಿಷಯಕ್ಕೆ ಎರ್ರ ಬಿರಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಮೊದ್ಲೇ ಇವನಿಗೆ ಸೌಂಡ್ ಅನ್ನ ಕೇಳಿದ್ರೆ ಅಲರ್ಜಿ ಆಗುತ್ತೆ. ಅದ್ರಲ್ಲಿ ಬೇರೆ ಇವನು ಬೈತಾ ಇದ್ದಾನೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋದಿಕ್ಕೆ ಆಗುತ್ತಾ? ಅದು ಅಲ್ದಿರ ಈ ಮ್ಯಾನೇಜರು ನಾವು ಆಫೀಸಲ್ಲಿ ಇದೀವಿ ಅಂತಾನವೇ ಕೂಡ ಯೋಚನೆ ಮಾಡ್ದಿರ ವಾಲ್ಯೂಮ್ ಅನ್ನ ತುಂಬಾನೇ ಜಾಸ್ತಿ ಆಗಿನೇ ಇಟ್ಟು ಸಾಂಗ್ ಗಳನ್ನ ಕೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ನಮ್ಮ ದಿಲೀಪ್ ಅವನ ಕೈಯಲ್ಲಿ ಸಾಂಗ್ ಗಳನ್ನ ಕೇಳೋದು, ಸೌಂಡ್ ಅನ್ನ ಕೇಳೋದು ಆಗೋದೇ ಇಲ್ಲ ಅಲ್ವಾ. ಆದ್ರಿಂದ ಸೀದಾ ಮ್ಯಾನೇಜರ್ ನ ಹತ್ರಕ್ಕಾಗಿನೇ ಬಂದು ನೀವು ಸಾಂಗ್ ಅನ್ನ ಕೇಳ್ಬೇಕು ಅಂದ್ರೆ ಹೆಡ್ಸೆಟ್ ಅನ್ನ ಹಾಕೊಳ್ಳಿ ಅನ್ನೋದಾಗಿನೇ ಮಾತಾಡ್ತಾನೆ. ಬಟ್ ಆದ್ರೆ ಈ ಮ್ಯಾನೇಜರು ಮತ್ತೆ ನಮ್ಮ ದಿಲೀಪ್ಗೆ ಎರ್ರ ಬಿರಿಯಾಗಿನೇ ಬೈದು ವಾಪಸ್ಸು ಕಳಿಸ್ಬಿಡ್ತಾನೆ. ನಂತರ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಇವನ ಮಗಳಿವೆ ಕೂಡ ಅಳೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾಳೆ. ಆಫೀಸಿಗೆ ಹೋದ್ರೆ ಆ ಮ್ಯಾನೇಜರು ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟು ಸೌಂಡ್ ಅನ್ನ ಮಾಡ್ತಾನೆ. ಮನೆಗೆ ಬಂದ್ರೆ ಹೆಂಡತಿ ಮಕ್ಕಳು ಕಿರಿಚಾಡ್ಕೊಂಡು ಗಲಾಟೆಯನ್ನ ಮಾಡ್ತಾರೆ. ಸೊ ನಮ್ಗೆ ಈ ಜೀವನವೇ ಸಾಕು ಅನ್ನೋದಾಗಿನೇ ಫೀಲ್ ಅನ್ನ ಮಾಡ್ತಿರ್ತಾನೆ. ಆಕ್ಚುಲ್ ಆಗಿ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಒಂದು ರಿಚ್ ಆದ ಫ್ಯಾಮಿಲಿಯಲ್ಲಿ ಹುಟ್ಟಿರೋನು. ಆದ್ರೆ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ಬೇಕಾದ್ರೆ ಮನೆಯವರು ಶ್ರೀಮಂತಿಕೆ ಎಲ್ಲವನ್ನವೇ ಕೂಡ ಬಿಟ್ಟು ಹೊರಗಡೆ ಹೆಂಡತಿ ಮಕ್ಕಳ ಜೊತೆಯಾಗಿ ಒಂದು ಸಾಮಾನ್ಯವಾದ ಲೈಫ್ ಅನ್ನ ಬದುಕ್ತಾ ಇದ್ದಾನೆ. ಬಟ್ ಆದ್ರೆ ಇದೆಲ್ಲ ಇವನಿಗೆ ಟಾರ್ಚರ್ ಅಂತ ಫೀಲ್ ಆಗಿ ಎಲ್ಲದ್ರಿಂದನವೇ ಹೊರಗಡೆ ಬರ್ಬೇಕು ಅಂತ ಯೋಚನೆಯನ್ನ ಮಾಡ್ತಾನೆ. ಆದ್ರೆ ಫೈನಾನ್ಷಿಯಲ್ ಕಂಡೀಷನ್ ಇವಾಗ ತುಂಬಾನೇ ಕೆಟ್ಟೋಗಿರೋದ್ರಿಂದ ಬೇರೆ ದಾರಿ ಇಲ್ದೆ ಆ ಕಂಪನಿಯನ್ನ ಬಿಡೋದಿಕ್ಕೆ ಆಗ್ದಿರ ಕೆಲ್ಸವನ್ನ ಮಾಡಿ ಬರ್ತಿದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಾರ್ಮಲ್ ಆಗಿನೇ ರೆಡಿಯಾಗಿ ಮತ್ತೆ ಕೆಲ್ಸವನ್ನ ಮಾಡೋದಿಕ್ಕೆ ಬರ್ತಾನೆ. ಬಟ್ ಆದ್ರೆ ಇವತ್ತೇ ಕೂಡ ಇವನ ಕೈಯಲ್ಲಿ ಶಬ್ದವನ್ನ ಕೇಳಿ ಟಾರ್ಚರ್ ಅನ್ನ ತಡೆಯೋದಿಕ್ಕಾಗ್ದೆ ಇವನ ತಲೆ ತುಂಬಾನೇ ಜೋರಾಗಿ ನೋವುದಕ್ಕೆಲ್ಲ ಶುರುವನ್ನ ಮಾಡುತ್ತೆ. ಆದ್ರಿಂದ MD ಆಗಿರುವ ಪ್ರಕಾಶ್ ಅವನ ಹತ್ರಕ್ಕಾಗಿನೇ ಬಂದು ನನ್ನ ತಲೆಯಲ್ಲಿ ತುಂಬಾನೇ ನೋವಾಗ್ತಾ ಇರೋದ್ರಿಂದ ನಮ್ಗೆ ಹಾಫ್ ಡೇ ಲೀವ್ ಅನ್ನ ಕೊಡ್ತೀರಾ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಬೇಕಾದ್ರೆ MD ಪ್ರಕಾಶ್ ಕೂಡ ಸರಿ ಬೋಕಿನೋದಾಗಿ ಹಾಫ್ ಡೇ ಲೀವ್ ಅನ್ನ ಕೊಟ್ಟು ಮನೆಗಾಗಿನೇ ಕಳಿಸ್ತಾನೆ. ದಿಲೀಪ್ ಕೂಡ ಸರಿ ಬೋಕಿನೋದಾಗಿ ಮನೆ ಕಡೆಗಾಗಿನೇ ಹೊರಟು ಬರ್ತಿರ್ಬೇಕಾದ್ರೆ ಮ್ಯಾನೇಜರ್ ಅನ್ನೋ ಬಂದು ಬ್ಯಾಗ್ ಅನ್ನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಎನ್ಕ್ವೈರಿಯನ್ನ ಮಾಡ್ತಾನೆ. ಸೊ ದಿಲೀಪ್ ಕೂಡ ನಮ್ಮ ತಲೆಯಲ್ಲಿ ತುಂಬಾನೇ ನೋವಾಗ್ತಾ ಇರೋದ್ರಿಂದ ಲೀವ್ ಅನ್ನ ತಗೊಂಡು ಹೋಗ್ತಾ ಇದೀವಿ ಅಂಡ್ ಇದಕ್ಕೆ ಪ್ರಕಾಶ್ ಹತ್ರ ಪರ್ಮಿಷನ್ ಅನ್ನವೇ ಕೂಡ ತಗೊಂಡಿದೀವಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ
ಅದನ್ನ ಕೇಳುವ ಮ್ಯಾನೇಜರು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿನ್ಗೆ ಲೀವ್ ಅನ್ನ ಕೊಡೋದಿಕ್ಕೆ ಅವನಿಗೆ ಅಧಿಕಾರ ಆದ್ರೂ ಏನಿದೆ, ಯಾಕಂದ್ರೆ ಈ ಕಂಪನಿಯನ್ನ ನಡೆಸಿ ಬರ್ತಾ ಇರೋದು ನಾನು. ಸೊ ಯಾರಿಗಾದ್ರೂ ಲೀವ್ ಬೇಕು ಅಂದ್ರೆ ಅದನ್ನ ನಾನು ಡಿಸೈಡ್ ಅನ್ನ ಮಾಡ್ಬೇಕು. ಆದ್ರಿಂದ ನಿನ್ನ ಲೀವ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಸೊ ವಾಪಸ್ ಬಂದು ವರ್ಕ್ ಅನ್ನ ಮಾಡು ಅಂತ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ದಿಲೀಪ್ ಗವೆ ಕೂಡ ತುಂಬಾನೇ ಕೋಪ ಬಂದು ಬೇರೆ ದಾರಿ ಇಲ್ದೆ ಕೆಲ್ಸವನ್ನ ಮಾಡೋಣ ಅಂತ ಮೆಟ್ಟಿಲುಗಳನ್ನ ಇಳ್ಕೊಂಡು ಬರ್ತಿರ್ತಾನೆ. ಆ ರೀತಿ ಬರ್ತಿರ್ಬೇಕಾದ್ರೆ ಶಾನುಮುಗಮ್ ಅನ್ನುವ ಒಬ್ಬ ಮೆಕ್ಯಾನಿಕಲ್ ನಮ್ಮ ದಿಲೀಪ್ ಅವನ ಹತ್ರಕ್ಕಾಗಿನೇ ಬಂದು ಡ್ಯಾಶ್ ಅನ್ನ ಮಾಡ್ಕೊಂಡ್ ಬಿಡ್ತಾನೆ. ಹೇಳಿ ಕೇಳಿ ದಿಲೀಪ್ ಮೊದ್ಲೇನೆ ಕೋಪವನ್ನ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಇವನು ಡ್ಯಾಶ್ ಅನ್ನ ಮಾಡಿರೋದ್ರಿಂದ ನಿನ್ಗೆ ಕಣ್ಣು ಕಾಣಿಸೋದಿಲ್ವಾ ಅಂತ ಜಗಳವನ್ನ ಮಾಡ್ಕೋತಾನೆ. ಅಂಡ್ ಇದೇ ಜಗಳದಲ್ಲಿ ಇಬ್ಬರ ಐಡಿ ಕಾರ್ಡ್ಗಳಿವೆ ಕೂಡ ಕೆಳಗಡೆಗಾಗಿ ಬಿದ್ದೋಗಿರುತ್ತೆ. ಅಂಡ್ ವಾಪಸ್ ಎಕ್ಕೋಬೇಕಾದ್ರೆ ಯಾರ್ದನ್ನ ಎಕ್ಕೋತಾ ಇದೀವಿ ಅಂತ ನೋಡ್ತೀರಾ, ಇಬ್ಬರವೇ ಅವರ ಐಡಿ ಕಾರ್ಡ್ಗಳನ್ನ ಸ್ವಾಪ್ ಅನ್ನ ಮಾಡ್ಕೊಂಡ್ ಬಿಡ್ತಾರೆ. ನಂತರ ದಿಲೀಪ್ ಕೂಡ ಅವನು ವರ್ಕನೆ ಮಾಡುವ ಜಾಗಕ್ಕಾಗಿನೇ ಬಂದು ಕೋಪದಲ್ಲೇ ಅವನ ಎಲ್ಲಾ ವರ್ಕನವೇ ಕೂಡ ಮಾಡಿ ಕಂಪ್ಲೀಟ್ ಅನ್ನ ಮಾಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಕೆಲಸವನ್ನ ಮಾಡ್ತಿರುವ ಎಲ್ಲಾ ಮಿಷಿನ್ ಗಳಲ್ಲಿವೆ ಒಂದು ಮಷೀನ್ ಶಾಕ್ ಸರ್ಕ್ಯೂಟ್ ಆಗಿ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಏನಾಗಿರ್ಬಹುದು ಅಂತ ದಿಲೀಪ್ ಕೂಡ ಚೆಕ್ ಮಾಡೋದಿಕ್ಕೆ ಬರ್ತಾನೆ. ಆದ್ರೆ ಅಷ್ಟು ಹೊತ್ತಿಗೆ ಮ್ಯಾನೇಜರು ಆಲ್ರೆಡಿ ಬಂದು ಕರೆಂಟ್ ಪಾಸ್ ಆಗ್ತಿದೆ ಅಂತ ಯಾರು ಕಂಪ್ಲೇಂಟ್ ಅನ್ನ ಮಾಡಿರೋದು ಅಂತ ವರ್ಕರ್ ಗಳಿಗೆ ಎರ್ರ ಬಿರಿಯಾಗಿ ಬೈತಿದ್ದಾನೆ. ಯಾಕಂದ್ರೆ ಕರೆಂಟ್ ಹೊಡಿದ್ರೆ ಗ್ಲೌಸ್ ಅನ್ನ ಹಾಕೊಂಡು ಕೆಲಸವನ್ನ ಮಾಡಿ ಅದನ್ನ ಬಿಟ್ಟು ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಅನ್ನ ಮಾಡೋದಿಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅನ್ನೋದಾಗಿನೇ ಬೈತಿರ್ತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ದಿಲೀಪ್ಗೆ ಇನ್ನವೇ ಕೂಡ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ವರ್ಕರ್ ಗಳು ಇವನ್ನ ಕಂಪನಿಗಾಗಿ ವರ್ಕ್ ಅನ್ನ ಮಾಡಿ ಬರ್ತಾ ಇದ್ರೂ ಕೂಡ ಅವರ ಪ್ರಾಣದ ಬಗ್ಗೆ ಯಾವುದೇ ಸೇಫ್ಟಿ ಇಲ್ದಿರ ಗ್ಲೌಸ್ ಅನ್ನ ಹಾಕೊಂಡು ವರ್ಕ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಸೊ ಅದೇ ಕೋಪದಲ್ಲಿ ಮ್ಯಾನೇಜರ್ ನ ಹತ್ರಕ್ಕಾಗಿನವೇ ಬಂದು ನನ್ಗೆ ಇವತ್ತಿದ್ದ ಎಲ್ಲಾ ವರ್ಕನವೇ ಕೂಡ ಕಂಪ್ಲೀಟ್ ಅನ್ನ ಮಾಡಿದೀನಿ, ಸೊ ನಾನಿವಾಗ ಮನೆಗೆ ಹೋಗ್ಬಹುದು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಮ್ಯಾನೇಜರು ನಗೋಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೊಂಡು ನಿನ್ಗೆ ಆಲ್ರೆಡಿ ಒಂದು ಮದುವೆಯಾಗಿ ಮಗು ಕೂಡ ಹುಟ್ಟಿದೆ, ಸೊ ಬೇಗ ಮನೆಗೆ ಹೋಗಿ ನೀನು ಏನ್ ತಾನೇ ಮಾಡ್ತೀಯ ಅನ್ನೋದಾಗಿ ಕಿಂಡಲನ್ನ ಮಾಡ್ತಿರ್ತಾನೆ. ಅಷ್ಟೇ ಈ ರೀತಿ ಮಾತಾಡ್ಬೇಕಾದ್ರೆ ದಿಲೀಪ್ಗೆ ಕೋಪವನ್ನ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಫಟ್ ಅಂತ ಮ್ಯಾನೇಜರ್ಗೆ ಒಂದು ದೊಡ್ಡ ಪಂಚ್ ಅನ್ನ ಕೊಡ್ತಾನೆ ನೋಡಿ. ಅಷ್ಟೇ ಆ ಮ್ಯಾನೇಜರು ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾನೆ. ಎದ್ದೊಳ್ಸೋದಕ್ಕೆ ನಮ್ಮ ದಿಲೀಪ್ ಎಷ್ಟೋ ಟ್ರೈ ಅನ್ನ ಮಾಡ್ತಾನೆ, ಬಟ್ ಆದ್ರೆ ಆ ಮ್ಯಾನೇಜರು ಎದ್ದೊಳ್ಳೋದಿಲ್ಲ. ಸೊ ಭಯವನ್ನ ಪಡ್ಕೊಂಡು ನಮ್ಮ ದಿಲೀಪ್ ಆ ಜಾಗದಿಂದಾನೇ ಓಡಿ ಬಂದ್ಬಿಡ್ತಾನೆ. ಸೊ ಇದೇ ರೀತಿ ದಿಲೀಪ್ ಮ್ಯಾನೇಜರ್ ಅವನ ಸಾವಿಗೆ ಕಾರಣನಾಗಿರುವ ಒಬ್ಬ ವ್ಯಕ್ತಿ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಇವನ ಸಾವಿಗೆ ಕಾರಣನಾಗಿರುವ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಅಂಡ್ ಎರಡನೇ ವ್ಯಕ್ತಿಯ ಹೆಸರು ಬಂದು ಹಾರಿಕಾ ಅಂತ. ಅಂಡ್ ಇವಳ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿದ್ದಾರೆ. ಸೊ ಇವಳಿಗೆ ಅಂತ ಇರೋದು ಇವಳ ತಾಯಿ ಮಾತ್ರನೇ. ಅಂಡ್ ಇವಾಗ ತಾಯಿ ಮಗಳು ಇಬ್ಬರವೇ ಕೂಡ ಚೆನ್ನೈಗೆನೆ ಶಿಫ್ಟ್ ಆಗಿ ಬಂದಿದ್ದಾರೆ. ಅಂಡ್ ಮನೆಯನ್ನ ನಡೆಸಬೇಕು ಅಂದ್ರೆ ಯಾವ್ದಾದ್ರೂ ಕೆಲಸವನ್ನ ಮಾಡ್ಲೇಬೇಕು ಅಲ್ವಾ. ಆದ್ರಿಂದ ನಮ್ಮ ಹಾರಿಕಾ ಒಂದು ಕಂಪನಿಗಾಗಿ ಇಂಟರ್ವ್ಯೂ ಕೊಡೋದಕ್ಕಾಗಿನೇ ಹೊರಟು ಬರ್ತಿದ್ದಾಳೆ. ಅಂಡ್ ಆ ಕಂಪನಿ ಬೇರೆ ಯಾವ್ದು ಇಲ್ಲ, ಈ ಜಾನ್ ವಿಜಯ್ ಮ್ಯಾನೇಜರ್ ಆಗಿರುವ ಕಂಪನಿನೇ. ಸೊ ಅಲ್ಲಿಗೆ ಬಂದು ಇಂಟರ್ವ್ಯೂ ಅನ್ನ ಕೊಡ್ಬೇಕಾದ್ರೆ ಆ ಮ್ಯಾನೇಜರ್ವೇ ಕೂಡ ನೀನು ಎಲ್ಲಿಂದ ಬಂದಿದ್ಯಮ್ಮ ಅನ್ನೋದಾಗಿ ಎನ್ಕ್ವೈರಿ ಮಾಡೋದಕ್ಕಾಗಿನೇ ನೋಡ್ತಾನೆ. ಸೊ ನಮ್ಮ ಹಾರಿಕಾ ಕೂಡ ನಾನು ಹತ್ರದಲ್ಲೇ ಇರುವ ಒಂದು ಏರಿಯಾದಿಂದ ಬರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ಮ್ಯಾನೇಜರು ನಾನುವೇ ಕೂಡ ಇದೇ ಏರಿಯಾದಲ್ಲಿ ಇರೋದು, ಹಾಗಿದ್ರೆ ನೀವು ಇರುವ ಜಾಗ ಯಾವ್ದು ಡೀಟೇಲ್ ಆಗಿ ಹೇಳು ಅಂತ ಕೇಳ್ಬೇಕಾದ್ರೆ ನಮ್ಮ ಹಾರಿಕಾ ಕೂಡ ಬೇರೆ ದಾರಿ ಇಲ್ದೆ ಅವಳ ಪೂರ್ತಿಯಾದ ಡೀಟೇಲ್ಸ್ ಅನ್ನ ಹೇಳ್ಕೊತಾಳೆ. ಅಂಡ್ ಇಂಟರ್ವ್ಯೂ ಅನ್ನ ಮುಗಿಸ್ಬೇಕಾದ್ರೆ ಈ ಮ್ಯಾನೇಜರ್ವೇ ಕೂಡ ನಿನ್ನ ಕೆಲ್ಸಕ್ಕಾಗಿ ನಾನು ಅಪ್ರೂವಲ್ ಅನ್ನ ಕೊಡ್ತಾ ಇದ್ದೀನಿ, ನಾಳೆಯಿಂದ ಜಾಯ್ನ್ ಆಗಮ್ಮ ಅನ್ನೋದಾಗಿ ಹೇಳಿ ಕಳಿಸ್ತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹಾರಿಕಾ ಕೂಡ ತುಂಬಾನೇ ಹ್ಯಾಪಿಯಾಗಿ ತಾಯಿ ಹತ್ರಕ್ಕಾಗಿ ನೀವೇ ಬಂದು ನಮ್ಗೆ ಕೆಲ್ಸ ಸಿಕ್ಕಿದೆ, ನಾಳೆಯಿಂದ ನಾವು ದುಡ್ಡನ್ನ ದುಡಿಯೋದಕ್ಕಾಗಿ ಎಲಿಜಿಬಲ್ ಆಗಿದ್ದೀವಿ ಅಂತ ಹೇಳ್ಕೊತಾಳೆ. ಸೊ ಇದೇ ರೀತಿಯಾಗಿ ಅಮ್ಮ ಮಗಳು ಇಬ್ಬರವೇ ಕೂಡ ಖುಷಿಯಾಗಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಯಾರೋ ಡೋರ್ನ ಹತ್ರಕ್ಕಾಗಿನೇ ಬಂದು ನಾಕ್ ಅನ್ನ ಮಾಡ್ತಾರೆ. ಅಂಡ್ ಯಾರಿರ್ಬಹುದು ಅಂತ ಇವರವೇ ಕೂಡ ಬಂದು ನೋಡ್ಬೇಕಾದ್ರೆ ಅಲ್ಲಿ ಬಂದಿರೋದು ಬೇರೆ ಯಾರಿವೆ ಅಲ್ಲ, ಇವಳ ಮ್ಯಾನೇಜರ್ನೇ ಬಂದಿರೋದು. ಅಂಡ್ ಆ ಮ್ಯಾನೇಜರ್ ಅನ್ನ ನೋಡ್ಬೇಕಾದ್ರೆ ನಮ್ಮ ಹಾರಿಕಾ ಅವಳ ಮದರು ಸ್ವಲ್ಪ ಗಾಬರಿಯಾಗಿನೇ ಭಯವನ್ನ ಪಡ್ಕೊಂಡು ನೋಡ್ತಾಳೆ. ಅಂದ್ರೆ ನಮ್ಮ ಹಾರಿಕಾ ಅವಳ ಮದರಿಗೆ ಈ ವ್ಯಕ್ತಿ ಯಾರು ಅಂತ ಗೊತ್ತಿದೆ ಅನ್ಸುತ್ತೆ, ಬಟ್ ಆದ್ರೆ ಈ ಮ್ಯಾನೇಜರು ಹಾರಿಕಾ ಅವಳ ಮದರು ಗೊತ್ತಿಲ್ಲ ಅನ್ನುವ ರೀತಿಯಾಗಿ ಇಗ್ನೋರ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ಏನನ್ನ ಹೇಳ್ಕೊತಾನೆ ಅಂದ್ರೆ, ನೀನು ಇದೇ ಏರಿಯಾದಲ್ಲಿ ಇರ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ಯಲ್ವಾ, ಸೊ ನಾನು ಇದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಮನೆ ಇದೇನಾ ಅಂತ ನೋಡೋದಿಕ್ಕಾಗಿ ಬಂದೆ. ಅಂಡ್ ಅದು ಅಲ್ಲದೆ ನಿನ್ಗೆ ಅಪ್ರೂವಲ್ ಆಗಿದೆ ಅಲ್ವಾ, ನಾಳೆಯಿಂದ ನೀನು ಕೆಲ್ಸಕ್ಕಾಗಿನೇ ಜಾಯ್ನ್ ಆಗ್ಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಆ ನಂತರ ಕಿಚನ್ ಕಡೆಗೆ ತಿರುಗಿ ನೋಡಿ ತುಂಬಾನೇ ಪರಿಮಳವಾದ ವಾಸನೆ ಬರ್ತಾ ಇದೆ ಅಂತ ಹೇಳ್ಕೊತಾನೆ. ಅದನ್ನ ಕೇಳಿದ್ರೆ ನಮ್ಮ ಹಾರಿಕಾ ಕೂಡ ನಮ್ಮ ಮದರು ತುಂಬಾನೇ ಟೇಸ್ಟಿಯಾದ ಉಪ್ಪಿಟ್ಟನ್ನ ಮಾಡಿದ್ದಾರೆ, ಸೊ ಬಂದು ನೀವುನವೇ ಕೂಡ ಅದನ್ನ ತಿನ್ನಿ ಅನ್ನೋದಾಗಿನೇ ಇನ್ವೈಟ್ ಅನ್ನ ಮಾಡ್ತಾಳೆ. ಅಷ್ಟೇ ಉಪ್ಪಿಟ್ಟು ಅಂತ ಕೇಳ್ತಿದಾಗೇನೆ ಮ್ಯಾನೇಜರು ಸ್ವಲ್ಪ ಗಾಬರಿಯಾಗಿ, ಇಲ್ಲಮ್ಮ ನನ್ಗೆ ಅರ್ಜೆಂಟ್ ಆಗಿ ಬೇರೆ ಯಾವ್ದೋ ಕೆಲ್ಸ ಇದೆ, ನೀವು ಉಪ್ಪಿಟ್ಟನ್ನ ಬಾಕ್ಸಿನ ಒಳಗಡೆಗೆ ಹಾಕಿಕೊಟ್ಟೆ ನಾನು ಆಫೀಸಲ್ಲಿ ತಿನ್ಕೋತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ.
ಆದ್ರಿಂದ ಹಾರಿಕಾ ಅವಳ ಮದರವೇ ಕೂಡ ಸರಿ ಓಕೆ ಅನ್ನೋದಾಗಿ ಉಪ್ಪಿಟ್ಟನ್ನ ಒಂದು ಬಾಕ್ಸ್ ಒಳಗಡೆಗೆ ಪ್ಯಾಕ್ ಅನ್ನ ಮಾಡಿ ಇವನಿಗೆ ಕೊಟ್ಟಿ ಕಳಿಸ್ತಾರೆ. ಅಂಡ್ ಅವನು ಹೋದ್ಮೇಲೆ ಹಾರಿಕಾ ಅವಳ ಮದರು ಭಯವನ್ನ ಪಟ್ಕೊಂಡು, ನೋಡಮ್ಮ, ನೀನು ಇವನ ಕಂಪನಿಯಲ್ಲಿ ವರ್ಕನ ಮಾಡೋದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಸೊ ನೀನು ಈ ಕಂಪನಿಯನ್ನ ಬಿಟ್ಟು ಬೇರೆ ಕಡೆಯಲ್ಲಿ ವರ್ಕನ ಮಾಡಬಹುದಾ ಅನ್ನೋದಾಗಿನ ಕೇಳ್ತಾರೆ. ಅಂಡ್ ಇದನ್ನ ಕೇಳುವ ನಮ್ಮ ಹಾರಿಕಾಗೆ ಡೌಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಮದರು ಏನಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಬಟ್ ಆದ್ರೂ ಫೈನಾನ್ಷಿಯಲ್ ಕಂಡೀಷನ್ ತುಂಬಾನೇ ಕೆಟ್ಟೋಗಿರೋದ್ರಿಂದ ಇವಳು ಕೆಲ್ಸವನ್ನ ಬಿಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ನನ್ನ ಬಗ್ಗೆ ನೀನು ಯಾವುದೇ ರೀತಿ ಚಿಂತೆಯನ್ನ ಮಾಡ್ಬೇಡ ಅಮ್ಮ. ಈ ಕಂಪನಿ ಸ್ವಲ್ಪ ಪಕ್ಕದಲ್ಲೇ ಇರೋದ್ರಿಂದ ನಾವು ಆರಾಮಾಗಿ ಕೆಲ್ಸವನ್ನ ಮಾಡ್ಬಹುದು ಅಂತ ಹೇಳ್ಕೊತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಹಾರಿಕಾ ಅವಳ ಮದರು, ಹಾರಿಕಾ, ನಿನ್ನ ಫ್ರೆಂಡು ಬೆಳಿಗ್ಗೆನೆ ಕಾಲ್ ಅನ್ನ ಮಾಡಿದ್ಲು. ಅಂಡ್ ಏನೋ ಎಮರ್ಜೆನ್ಸಿ ಇದೆಯಂತೆ, ನೀನು ಹೋಗ್ಬೇಕಂತೆ ನೋಡಮ್ಮ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ನಮ್ಮ ಹಾರಿಕಾ ಕೂಡ ಫಟ್ ಅಂತ ಸ್ಕೂಟಿಯನ್ನ ಎತ್ಕೊಂಡು ಫ್ರೆಂಡಿನ ಹತ್ರಕ್ಕಾಗಿನೇ ಹೊರಟು ಬರ್ತಾಳೆ. ಅಂಡ್ ಆ ರೀತಿ ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಕಾರು ಇವಳಿಗೆ ಗುದ್ಬಿಡುತ್ತೆ. ಅಂಡ್ ಇವಳವೇ ಕೂಡ ಕೆಳಗಡೆಗಾಗಿನ ಬಿದ್ದೋಗ್ಬಿಡ್ತಾಳೆ. ಬಟ್ ಆದ್ರೆ ಗುದ್ದಿರುವ ಕಾರು ನಿಲ್ಸಿ ಇವಳಿಗೆ ಏನಾಯ್ತು ಅಂತ ನೋಡೋದಿಕ್ಕಾಗಿ ಬರೋದಿಲ್ಲ. ಈ ಕಡೆ ನಮ್ಮ ಹಾರಿಕಾ ಅವಳನ್ನ ನೋಡ್ಬೇಕಾದ್ರೆ ನಿಧಾನವಾಗಿ ಅನ್ಕಾನ್ಶಿಯಸ್ ಆಗ್ತಿದ್ದಾಳೆ. ಅಂಡ್ ಆ ಕಾರಿನ ಹಿಂದೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿರೋದನ್ನವೇ ಕೂಡ ನೋಡ್ತಾಳೆ. ಅಂಡ್ ಆ ಸ್ಟಿಕ್ಕರ್ ಅನ್ನ ನೋಡ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಎಲ್ಲೋ ಇದನ್ನ ನೋಡಿದೀವಲ್ಲ ಅಂತ ಡೌಟ್ಗಳು ಬರ್ತಿರುತ್ತೆ. ಅಂಡ್ ಅದೇ ರೀತಿಯಾಗಿ ಕೊನೆ ಕ್ಷಣದಲ್ಲಿ ಇವಳು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಿರ್ಬೇಕಾದ್ರೆ ಆ ಕಾರು ಕೂಡ ದೂರಕ್ಕಾಗಿನೇ ಹೋಗಿ ನಿಲ್ಸಿ ಯಾರೋ ವ್ಯಕ್ತಿಗಳು ಕೆಳಗಡೆ ಇಳಿತಾರೆ. ಬಟ್ ಆದ್ರೆ ಅವರು ಯಾರು ಅನ್ನೋದಾಗಿ ನಮ್ಮ ಹಾರಿಕಾ ಅವಳ ಕೈಯಲ್ಲಿ ನೋಡೋದಕ್ಕೆ ಆಗ್ದಿರಾ ಅನ್ಕಾನ್ಶಿಯಸ್ ಆಗಿನೇ ಕೆಳಗಡೆ ಬಿದ್ದೋಗ್ತಾಳೆ. ನಂತರ ಆ ಸ್ಟಿಕ್ಕರ್ ಅಂಟಿರುವ ಕಾರು ಯಾರ್ದು ಅಂತ ನಾವು ನೋಡ್ಬೇಕಾದ್ರೆ ಅದು ಬೇರೆ ಯಾರ್ದಿವೆ ಅಲ್ಲ, ಇವಳ ಮ್ಯಾನೇಜರ್ನ ಕಾರೇನೆ. ಅಂಡ್ ಇವಾಗ ಮ್ಯಾನೇಜರ್ ಕೂಡ ಹಾರಿಕಾ ಅವಳ ಹತ್ರಕ್ಕಾಗಿನೇ ಬಂದು ಸೀದಾ ಇವಳನ್ನ ಎತ್ಕೊಂಡು ಕಾರಿನ ಒಳಗಡೆಗೆ ಕೂರಿಸ್ಕೊಂಡು ಹಾಸ್ಪಿಟಲ್ ನ ಕಡೆಗಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಇವನು ಹಾಸ್ಪಿಟಲ್ಗೆ ಹೋಗೋದನ್ನ ಬಿಟ್ಟು ಒಂದು ಪಾಳು ಬಿದ್ದಿರುವ ಕನ್ಸ್ಟ್ರಕ್ಷನ್ ನಡೀತಾ ಇರುವ ಜಾಗಕ್ಕಾಗಿನೇ ಎತ್ತಾಕೊಂಡು ಬರ್ತಾನೆ. ಅಂಡ್ ಸ್ವಲ್ಪ ಹೊತ್ತನ್ನ ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಹಾರಿಕಾಗವೇ ಕೂಡ ಎಚ್ಚರಿಯಾಗುತ್ತೆ. ಸೊ ಇವಳು ನಾವು ಎಲ್ಲಿದ್ದೀವಿ ಅಂತ ಗಾಬರಿಯನ್ನ ಪಟ್ಕೊಂಡು ನೋಡ್ಬೇಕಾದ್ರೆ ಇವಳ ಬಟ್ಟೆ ಎಲ್ಲ ಹರಿದೋಗಿರುವ ಸಿಚುವೇಶನ್ ಅಲ್ಲೇ ಇರುತ್ತೆ. ಅಂದ್ರೆ ಆ ಮ್ಯಾನೇಜರು ನಮ್ಮನ್ನ ಎತ್ತಾಕೊಂಡು ಈ ಜಾಗಕ್ಕಾಗಿನೇ ಬಂದು ನಮ್ಮ ಜೊತೆ ತಪ್ಪಾಗಿನೇ ನಡ್ಕೊಂಡು ನಮ್ಮ ಶೀಲವನ್ನ ಹಾಳ್ ಮಾಡ್ಬಿಟ್ಟಿದ್ದಾನೆ ಅಂತ ದುಃಖವನ್ನ ಪಟ್ಕೋತಾಳೆ. ಆಕ್ಚುಲ್ ಆಗಿ ಇದನ್ನ ಯಾರು ಮಾಡಿದ್ದಾರೆ ಅಂತ ನಮ್ಮ ಹಾರಿಕಾಗೆ ಇನ್ನವೇ ಕೂಡ ಗೊತ್ತಿರೋದಿಲ್ಲ. ಸೊ ಯಾರು ನನ್ಗೆ ಆಕ್ಸಿಡೆಂಟ್ ಅನ್ನ ಮಾಡ್ತಾರೆ, ಆಮೇಲೆ ಕಾರಿನಿಂದ ಇಳಿತಾರೆ. ನೆಕ್ಸ್ಟ್ ನನ್ನ ಕಾರಿನ ಒಳಗಡೆಗೆ ಎತ್ತಾಕೊಂಡು ಹಾಸ್ಪಿಟಲ್ ಕಡೆಗಾಗಿನೇ ಬರ್ತಿರ್ತಾರೆ. ಬಟ್ ಆದ್ರೆ ಸಡನ್ ಆಗಿ ಪಾಳು ಬಿದ್ದಿರುವ ಒಂದು ಜಾಗಕ್ಕಾಗಿನೇ ಎತ್ತಾಕೊಂಡು ಬಂದು ನನ್ನ ಬಾಡಿಯನ್ನ ಅವರಿಗೆ ಬೇಕಾದಾಗಿನೇ ಬಳಸ್ಕೊಂಡು ನನ್ನ ಜೊತೆ ತಪ್ಪಾಗಿನೇ ನಡ್ಕೊಂಡ್ ಬಿಟ್ಟಿದ್ದಾರೆ ಅನ್ನೋದಾಗಿನೇ ಅಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಸೊ ಅದನ್ನ ಮಾಡಿರೋದಾದ್ರೆ ಯಾರು, ಕಾರಿನ ಹಿಂದೆ ಅಂಟಿಸಿರುವ ಸ್ಟಿಕ್ಕರ್ ಎಲ್ಲಿದೆ ಅನ್ನೋದಾಗಿ ತುಂಬಾನೇ ಯೋಚನೆಯನ್ನ ಮಾಡ್ಬೇಕಾದ್ರೆ ಅದೇ ಇವಳು ಇಂಟರ್ವ್ಯೂಗೆ ಬರ್ಬೇಕಾದ್ರೆ ಮ್ಯಾನೇಜರ್ ಅವನ ಕಾರಿನ ಹಿಂದೆ ಅಂಟಿಸಿರುತ್ತೆ. ಅಂಡ್ ಅದು ಗೊತ್ತಾಗ್ಬೇಕಾದ್ರೆ ಇದನ್ನ ಮಾಡಿರೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಮ್ಯಾನೇಜರ್ ಅಂತ ತಿಳ್ಕೊಂಡು ಇನ್ನವೇ ಅಳೋದಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ನಂತರ ನಮ್ಮ ಹಾರಿಕಾ ಸೀದಾ ಫ್ರೆಂಡ್ ಅವಳ ಹತ್ರಕ್ಕಾಗಿನೇ ಬಂದು ಈ ಮ್ಯಾನೇಜರ್ ಮಾಡಿರುವ ಎಲ್ಲಾ ಹಲ್ಕ ಕೆಲ್ಸಗಳನ್ನೇ ಕೂಡ ಹೇಳ್ಕೊತಾಳೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ಆ ಫ್ರೆಂಡ್ವೇ ಕೂಡ ಅವನು ಎಂದ ದರಿಂದ ಅನ್ನೋದಾಗಿನೇ ಬೈತಾಳೆ. ಆ ನಂತರ ನಮ್ಮ ಫ್ರೆಂಡು ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ನಿಮ್ಮ ತಾಯಿಗೆ ಯಾವುದೇ ರೀತಿ ಕಾಲನ್ನವೇ ಕೂಡ ಮಾಡಿಲ್ಲ, ಮತ್ತೆ ನಿನ್ನನವೇ ಕೂಡ ಕರ್ದಿಲ್ಲ. ಹಾಗಿದ್ಮೇಲೆ ನಿನ್ನ ತಾಯಿ ಏನಕ್ಕೆ ಆ ರೀತಿ ಸುಳ್ಳನ್ನ ಹೇಳಿದ್ರು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ಹಾರಿಕಾಗೆ ತಾಯಿಯ ಮೇಲೆ ಡೌಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಫ್ರೆಂಡು ಮತ್ತೆ ಹಾರಿಕಾ ಇಬ್ಬರವೇ ಕೂಡ ಸೀದಾ ಮನೆಗಾಗಿನೇ ಬಂದು, ಅಮ್ಮ ನೀನು ಏನಕ್ಕಾಗಿ ಸುಳ್ಳನ್ನ ಹೇಳ್ದೆ, ಹಾಗೆ ನಮ್ಮ ಮ್ಯಾನೇಜರು ಮನೆಗೆ ಬರ್ಬೇಕಾದ್ರೆ ಏನಕ್ಕೆ ವಿಚಿತ್ರವಾಗಿ ಬೇಹವನ್ನ ಮಾಡ್ತಿದೆ, ಎಲ್ಲಾ ನಿಜಗಳನ್ನ ಹೇಳ್ಕೊರೋದಾಗಿನೇ ಕೇಳ್ಬೇಕಾದ್ರೆ ಇವಾಗ ಮದರವೇ ಕೂಡ ಬೇರೆ ದಾರಿ ಇಲ್ದೆ ಸತ್ಯವನ್ನ ಹೇಳೋದಕ್ಕೆ ಶುರುವನ್ನ ಮಾಡ್ತಾರೆ. ನಾನು ಮತ್ತೆ ನಿನ್ನ ಮ್ಯಾನೇಜರು ಇಬ್ಬರವೇ ಕೂಡ ಒಂದೇ ಹಳ್ಳಿಯಲ್ಲಿ ಬೆಳೆದು ಬಂದಿರೋರು. ಅಂಡ್ ಅವನು ಯಾವಾಗ್ಲೂ ನನ್ನ ಹಿಂದೆನೆ ಅಲ್ಕೊಂಡು ಬರ್ತಾ ಇದ್ದ. ಹಾಗೆ ಒಂದು ಸಿಚುವೇಶನ್ ಅಲ್ಲಿ ಇಬ್ಬರ ನಡುವೆ ಲವ್ ಆಗಿ ಅಫೇರ್ ಕೂಡ ಶುರುವಾಯ್ತು. ಬಟ್ ಆದ್ರೆ ಸ್ವಲ್ಪ ದಿನಗಳ ನಂತರವಾಗಿ ನನ್ಗೆ ಗೊತ್ತಾಗಿದ್ದು ಏನಂದ್ರೆ ಅವನು ಕೇವಲ ನನ್ನ ಹತ್ರವಾಗಿ ಮಾತ್ರವಲ್ಲದೆ ಬೇರೆ ಹುಡುಗಿಯರ ಹತ್ರ ಕೂಡ ಅಫೇರ್ ಅನ್ನ ಮಡಿಕೊಂಡಿದ್ದಾನೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಆ ವಿಷಯ ಗೊತ್ತಾದ್ಮೇಲೆ ಅವನಿಂದ ತುಂಬಾನೇ ದೂರವಾಗಿ ಬದುಕೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡೆ. ಅಂಡ್ ಇವಾಗ ನಾವು ಚೆನ್ನೈಗೆ ಶಿಫ್ಟ್ ಆಗಿರ್ತಾ ಇದ್ರೆ ಕೂಡ ಇವನು ಮತ್ತೆ ನಮ್ಮ ಹತ್ರಕ್ಕಾಗಿನೇ ಬಂದಿದ್ದಾನೆ. ನೀನು ಮನೆಯಲ್ಲಿ ಇಲ್ದೇ ಇರುವ ಟೈಮನ್ನವೇ ಕೂಡ ನೋಡ್ಕೊಂಡು ನನ್ನ ಹತ್ರವಾಗಿ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಎಷ್ಟೋ ಬಾರಿ ಟ್ರೈ ಅನ್ನವೇ ಕೂಡ ಮಾಡಿದ್ದಾನೆ. ಸೊ ನನ್ಗೆ ಆಗಿರುವ ಪರಿಸ್ಥಿತಿ ನಿನ್ನ ಜೊತೆಯಾಗಿ ಆಗ್ಬಾರ್ದು ಅಂತ ನಾನು ನಿರ್ಧಾರವನ್ನ ಮಾಡ್ಬಿಟ್ಟೆ. ನಾವು ಹೇಗಾದ್ರೂ ಮಾಡಿ ಅವನ ಕಥೆಯನ್ನ ಮುಗಿಸ್ಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡಿ ನೆನ್ನೆ ಅವನು ನಮ್ಮ ಮನೆಯಲ್ಲಿ ಉಪ್ಪಿಟ್ಟನ್ನ ತಗೊಂಡು ಹೋಗ್ತೀನಿ ಬಾಕ್ಸಿಗೆ ಹಾಕುಡಿ ಅಂತ ಕೇಳ್ದ ಅಲ್ವಾ. ಸೊ ಆ ಉಪ್ಪಿಟ್ಟಿನ ಬುಳ್ಗಡೆಗೆ ನಾನು ವಿಷವನ್ನ ಮಿಕ್ಸ್ ಮಾಡಿನೇ ಅವನಿಗೆ ಕೊಟ್ಟಿದ್ದೀನಿ, ಅದನ್ನ ತಿಂದು ಅವನು ತೀರಿ ಹೋಗ್ಬಿಡ್ಲಿ ಅನ್ನೋದಾಗಿ. ಅಂಡ್ ಅದೇ ಕಾರಣಕ್ಕೆ ನಿನ್ನವೇ ಕೂಡ ಫ್ರೆಂಡು ಕರೆದಿದ್ದಾಳೆ ಅಂತ ಸುಳ್ಳನ್ನ ಹೇಳಿ ಆ ಜಾಗಕ್ಕಾಗಿ ಕಳಿಸ್ದೆ. ಯಾಕಂದ್ರೆ ನೀನು ಕಂಪನಿಗೆ ಹೋಗಿಲ್ಲ ಅಂದ್ರೆ ಅವನು ಸತ್ತ ನಂತರ ಈ ವಿಷಯಕ್ಕೆ ನಮ್ಗೆ ಯಾವುದೇ ಲಿಂಕು ಇರೋದಿಲ್ಲ ಅಲ್ವಾ.
ಸೊ ನಾವು ಆರಾಮಾಗಿ ಪೊಲೀಸ್ ಅವರಿಂದ ಎಸ್ಕೇಪ್ ಆಗೋದಿಕ್ಕಾಗಿ ಸುಳ್ಳನ್ನ ಹೇಳ್ದೆ ಅನ್ನೋದಾಗಿ ನಡೆದಿರುವ ಎಲ್ಲ ವಿಷಯವನ್ನುವೆ ಕೂಡ ಹೇಳ್ಕೊತಾಳೆ. ಅಂದ್ರೆ ಇವರು ಕೊಟ್ಟಿರುವ ವಿಷಕಾರಿಯಾಗಿರೋ ಉಪ್ಪಿಟ್ಟನ್ನ ತಿಂದು ಆ ಮ್ಯಾನೇಜರು ತೀರಿ ಹೋಗಿರಬಹುದು. ಇದ್ರರ್ಥ ನಮ್ಮ ಹಾರಿಕಾ ಮತ್ತೆ ಅವಳ ಮಧುರವೇ ಕೂಡ ಇವರ ಸಾವಿಗೆ ಕಾರಣನಾಗಿರುವ ಎರಡನೇ ವ್ಯಕ್ತಿ ಆಗ್ತಾರೆ. ನೆಕ್ಸ್ಟ್ ಈ ಮ್ಯಾನೇಜರ್ನ ಸಾವಿಗೆ ಕಾರಣನಾಗಿರುವ ಮೂರನೇ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ ನೋಡಿ. ಅಂಡ್ ಅದು ಬೇರೆ ಯಾರಿವೆ ಎಲ್ಲ MD ಆಗಿರುವ ಪ್ರಕಾಶ್. ಆಕ್ಚುಲ್ ಆಗಿ ಇವನ ತಂದೆ ತೀರೋದ್ಮೇಲೆ ಕಂಪನಿಯ ಎಲ್ಲ ರೆಸ್ಪಾನ್ಸಿಬಿಲಿಟಿ ಕೂಡ ಇವನ ಮೇಲೇನೆ ಬರುತ್ತೆ. ಸೊ ತುಂಬಾನೇ ಕಷ್ಟವನ್ನ ಪಟ್ಟು MD ಪೊಸಿಷನ್ ಅಲ್ಲಿ ಕೆಲಸವನ್ನ ಮಾಡಿ ಬರ್ತಾ ಇದ್ದಾನೆ. ಅಂಡ್ ಇವನಿಗೆ ಕೂಡ ಒಂದು ವೀಕ್ನೆಸ್ ಇದೆ. ಅಂದ್ರೆ ಯಾರಾದ್ರೂ ಹೆಂಗಸರಿಗೆ ಬೈದ್ರೆ ಅದನ್ನ ಇವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವ ಮಟ್ಟಿಗೆ ಅಂದ್ರೆ ಯಾರಾದ್ರೂ ಕೆಟ್ಟ ಮಾತುಗಳನ್ನ ಆಡಿ ಬೈತಾ ಇದ್ದಾರೆ ಅಂದ್ರೆ ಇವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗದೆ ಸೀದಾ ಅವರ ಹತ್ರಕ್ಕಾಗಿನೇ ಬಂದು ಫೈಟ್ ಅನ್ನ ಮಾಡ್ಬಿಡ್ತಾನೆ. ಇದ್ರಿಂದ ನಾವು ಹೊರಗಡೆ ಬರ್ಬೇಕು ಅಂತ ಒಂದು ಸಲ ಡಾಕ್ಟರ್ನ ಹತ್ರಕ್ಕಾಗಿನೇ ಕೂಡ ಬರ್ತಾನೆ. ಅಂಡ್ ಆ ಡಾಕ್ಟರ್ನ ಅಸಿಸ್ಟೆಂಟ್ ಕೂಡ ಕಾಫಿಯನ್ನ ತಗೊಂಡು ಬಂದು ಕೊಡ್ಬೇಕಾದ್ರೆ ಬೈ ಮಿಸ್ ಆಗಿ ಕಾಫಿಯನ್ನ ಕೆಳಗಡೆಗಾಗಿ ಬೀಳಿಸ್ಬಿಡ್ತಾರೆ. ಆದ್ರಿಂದ ಆ ಡಾಕ್ಟರ್ ಕೂಡ ಕೋಪವನ್ನ ಮಾಡ್ಕೊಂಡು ಅಸಿಸ್ಟೆಂಟ್ ಅವಳ ಕಪಾಳಕ್ಕಾಗಿನೇ ಒಂದು ಓದಿಯನ್ನ ಕೊಟ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಪ್ರಕಾಶ್ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ದಿರಾ ಕಂಟ್ರೋಲ್ ಅನ್ನ ಕಳ್ಕೊಂಡು ಆ ಡಾಕ್ಟರಿಗೆ ಎರ್ರ ಬೀರಿಯಾಗಿನೇ ಹೊಡೆದು ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಆ ಡಾಕ್ಟರ್ ಕೂಡ ತೀರೋಗಿದ್ದಾನೆ ಅನ್ನುವ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿಯಾದ ಒಂದು ಮೆಂಟಲ್ ಪ್ರಾಬ್ಲಮ್ ನಲ್ಲಿ ಬಳಲ್ತಾ ಇದ್ದಾನೆ ಈ ಪ್ರಕಾಶ್. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಇವನ ತಂದೆ ಕೂಡ ಯಾವ್ದೋ ಬೇರೆ ಪ್ರಾಬ್ಲಮ್ ನಿಂದ ತೀರಿ ಹೋಗಿಲ್ಲ. ಬದಲಾಗಿ ಇವನ ಫಾದರು ಇವನ ತಾಯಿ ಮೇಲೆ ಜಗಳವನ್ನ ಮಾಡ್ಕೊಂಡು ಪ್ರತಿದಿನ ತಾಯಿಗೆ ಟಾರ್ಚರ್ ಅನ್ನ ಕೊಟ್ಟು ಹೊಡಿತಾ ಬರ್ತಿರ್ತಾರೆ. ಆದ್ರಿಂದ ಕಂಟ್ರೋಲ್ ಅನ್ನ ಕಳ್ಕೊಂಡು ಫಾದರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವರ ಕಥೆಯನ್ನ ಮುಗಿಸಿ ಹಾಕ್ಬಿಟ್ಟಿದ್ದಾನೆ. ಅಂಡ್ ಆ ನಂತರ ಬೇರೆ ದಾರಿ ಇಲ್ದೆ ಇವನನ್ನೇ ಕಂಪನಿಗಾಗಿ ಬಂದು ಕೆಲಸವನ್ನ ಮಾಡ್ತಿರೋದು. ಅಂಡ್ ಇದ್ರ ಜೊತೆಗೆ ಈ ಮ್ಯಾನೇಜರ್ ಕೂಡ ಇವನಿಗೆ ಟಾರ್ಚರ್ ಅನ್ನ ಕೊಡೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಈ ಪ್ರಕಾಶ್ಗೆ ಯಾವ್ದೇ ರೀತಿ ಕೆಲಸವನ್ನವೇ ಮಾಡೋದಿಕ್ಕೆ ಬರಲ್ಲ, ಏನವೇ ಬರೋದಿಲ್ಲ. ಸುಮ್ನೆ ಇವನನ್ನ ಕೆಲ್ಸಕ್ಕಾಗಿನೇ ತಗೊಂಡು ಹಣ ಟೈಮು ಎರಡನ್ನವೇ ಕೂಡ ವೇಸ್ಟ್ ಅನ್ನ ಮಾಡ್ತಾ ಇದೀವಿ ಅಂತ ಎಲ್ಲಾ ಎಂಪ್ಲಾಯ್ಗಳ ಮುಂದೆನೆ ಸರಿಯಾಗಿನೇ ಬೈತಿರ್ತಾನೆ. ಅಂಡ್ ಪ್ರಕಾಶ್ಗೆ ಕೂಡ ಎಷ್ಟೇ ಕೋಪ ಬಂದ್ರೆ ಸೈಲೆಂಟ್ ಆಗಿ ಎಲ್ಲವನ್ನ ಕೇಳಿಸ್ಕೊತಿರ್ತಾನೆ. ಆದ್ರೆ ಈ ಮ್ಯಾನೇಜರ್ಗೆ ಈ ಪ್ರಕಾಶ್ ಎಷ್ಟೊಂದು ಡೇಂಜರಸ್ ಅಂತ ಒಂದು ಐಡಿಯಾ ಕೂಡ ಇರ್ತಾನೆ ಇಲ್ಲ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಅದೇ ನಮ್ಮ ದಿಲೀಪ್ ನನ್ಗೆ ತುಂಬಾನೇ ತಲೆನೋವು ಬಂದ್ಬಿಟ್ಟಿದೆ. ಸೊ ಇವತ್ತು ಹಾಫ್ ಡೇ ಲೀವ್ ಅನ್ನ ಕೊಡಿ ಅನ್ನೋದಾಗಿನೇ ಬಂದು ಪ್ರಕಾಶ್ನ ಹತ್ರ ಕೇಳ್ಕೊಂಡಿದ್ದ ಅಲ್ವಾ. ಸೊ ಇವನುವೇ ಕೂಡ ಲೀವ್ ಅನ್ನ ಕೊಟ್ಟು ಮನೆಗಾಗಿನೇ ಕಳಿಸ್ತಾ ಇರ್ಬೇಕಾದ್ರೆ ಆ ಮ್ಯಾನೇಜರ್ ಬಂದು ಪ್ರಕಾಶ್ಗೆ ಏನನ್ವೇ ಕೂಡ ಮಾಡೋದಿಕ್ಕೆ ಬರೋದಿಲ್ಲ. ಅಂಡ್ ಈ ಕಂಪನಿಯನ್ನ ನಡೆಸ್ತಾ ಇರೋದು ನಾನು ಅನ್ನೋದಾಗಿನೇ ಹೇಳಿ ಅವನ ಲೀವ್ ಅನ್ನವೇ ಕೂಡ ಕ್ಯಾನ್ಸಲ್ ಅನ್ನ ಮಾಡಿಸಿ ಮತ್ತೆ ಕೆಲ್ಸಕ್ಕಾಗಿನೇ ಕಳ್ಸಿದ ಅಲ್ವಾ. ಸೊ ಆ ಎಲ್ಲ ವಿಷಯವನ್ನ ಪ್ರಕಾಶ್ ಕೂಡ ದೂರದಲ್ಲಿ ನಿಂತು ಎಲ್ಲವನ್ನ ನೋಡಿರ್ತಾನೆ. ಸೊ ಈ ಮ್ಯಾನೇಜರು ತುಂಬಾನೇ ಅತಿಯಾಗಿ ಆಡ್ತಾ ಇದ್ದಾನೆ, ಇವನಿಗೆ ಒಂದು ಗತಿಯನ್ನ ಕಾಣಿಸ್ಬೇಕು ಅಂತ ಯೋಚಿಸ್ತಾನೆ. ಆ ನಂತರ ವರ್ಕರ್ಸ್ ಗಳು ಬಂದು ಒಂದು ಮಷೀನ್ ಕೆಟ್ಟೋಗಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಸೊ ಪ್ರಕಾಶ್ ಕೂಡ ಬಂದು ಅದ್ರ ಬಗ್ಗೆ ಎನ್ಕ್ವೈರಿಯನ್ನ ಮಾಡಿ ಮೆಕ್ಯಾನಿಕ್ ಅನ್ನ ಕರೆಸಿ ಆದಷ್ಟು ಬೇಗ ರೆಡಿಯನ್ನವೇ ಕೂಡ ಮಾಡಿಸ್ಕೊಡ್ತೀನಿ. ಅಂಡ್ ಅಲ್ಲಿವರೆಗೂ ನೀವು ಯಾರವೇ ಕೂಡ ಕೆಲಸವನ್ನ ಮಾಡ್ಬೇಡಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಮ್ಯಾನೇಜರ್ ಕೂಡ ಅದೇ ಜಾಗಕ್ಕಾಗಿನೇ ಬಂದು ನೀವು ಗ್ಲೌಸ್ ಅನ್ನ ಹಾಕೊಂಡು ಕೆಲಸವನ್ನ ಮಾಡಿ ಅಂತ ಎಲ್ಲರಿಗೂ ಕೂಡ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಒಂದ್ ವೇಳೆ ನೀವು ಕೆಲಸವನ್ನ ಸ್ಟಾಪ್ ಮಾಡ್ಬಿಟ್ರೆ ಪ್ರೊಡಕ್ಷನ್ ಕಡಿಮೆ ಆಗಿ ನಮ್ಮ ಕಂಪನಿಗೆ ಲಾಸ್ ಆಗೋಗುತ್ತೆ. ಈ MD ಮಾತನ್ನ ಕೇಳೋದನ್ನ ಬಿಟ್ಟು ನನ್ನ ಮಾತನ್ನ ಕೇಳಿ ಅಂತ ರೂಲ್ಸ್ ಗಳನ್ನ ಹೇಳ್ತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ಪ್ರಕಾಶ್ಗೆ ಇನ್ನವೇ ಕೂಡ ಕೋಪ ರೈಸ್ ಆಗುತ್ತೆ. ಸರಿ ಓಕೆ ಅಂತ ಕಂಪನಿ ಒಳಗಡೆ ಬಂದು ನೋಡ್ಬೇಕಾದ್ರೆ ಶೀಲಾ ಅನ್ನುವ ಹುಡುಗಿ ಕೆಲವು ದಿನಗಳಿಂದ ಕಂಪನಿಗೆ ಬಂದೇ ಇಲ್ವಂತೆ. ಸೊ ಏನಕ್ಕಾಗಿ ಬಂದಿಲ್ಲ ಅಂತ ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ಈ ಮ್ಯಾನೇಜರು ಯಾವ್ದೋ ವಿಷಯಕ್ಕೆ ಅವಳಿಗೆ ಕಪಾಳಕ್ಕಾಗಿ ಹೊಡೆದ್ಬಿಟ್ಟಿದಾನಂತೆ. ಸೊ ಅದಕ್ಕೆ ಬೇಜಾರನ್ನ ಮಾಡ್ಕೊಂಡು ಆ ಹುಡುಗಿ ಇನ್ನವೇ ಕೂಡ ಕಂಪನಿಗೆ ಬಂದಿಲ್ಲ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಪ್ರಕಾಶ್ಗೆ ಇವಾಗ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಇವನ ಒಳಗಡೆ ಇರುವ ಸೈಕೋ ಹೊರಗಡೆಗಾಗಿನೇ ಬಂದು ನಮ್ಮ ಮ್ಯಾನೇಜರ್ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಒಂದು ಮೆಷಿನ್ ಕಟ್ಟೋಗಿ ಕರೆಂಟ್ ಪಾಸ್ ಆಗ್ತಿದ್ವು ಅಲ್ವಾ. ಸೊ ಅದೇ ಜಾಗಕ್ಕಾಗಿನೇ ಬಂದು ಆ ಮೆಷಿನ್ ಅನ್ನು ಕೂಡ ಆನ್ ಮಾಡಿ ಬಂದ್ಬಿಡ್ತಾನೆ. ಆ ನಂತರ ಶಾಕ್ ಹೊಡೆದು ಆ ಮ್ಯಾನೇಜರು ತೀರಿ ಹೋಗಿರೋದು. ಬಟ್ ಆದ್ರೆ ಆ ಮ್ಯಾನೇಜರು ತಾನಾಗಿನೇ ಬಂದು ಆ ಮೆಷಿನ್ ಅನ್ನ ಮುಟ್ಟಿದ್ನ ಇಲ್ಲ ಈ ಪ್ರಕಾಶ್ ಏನೇ ಜಬರ್ದಸ್ತಿಯಾಗಿ ಅದನ್ನ ಟಚ್ ಮಾಡೋ ಹಾಗೆ ಮಾಡುದ್ನ ಒಂದವೇ ಗೊತ್ತಿಲ್ಲ. ಆದ್ರೆ ಶಾಕು ಹೊಡಿಲಿ ಅನ್ನೋದಾಗಿನೇ ಕರೆಂಟ್ ಅನ್ನ ಆನ್ ಮಾಡಿ ಬಂದಿದ್ದಾನೆ. ಸೊ ಇದೇ ರೀತಿಯಾಗಿ ಆ ಮ್ಯಾನೇಜರ್ನ ಸಾವಿಗೆ ಇವನುವೇ ಕೂಡ ಕಾರಣನಾಗ್ತಾನೆ. ನೆಕ್ಸ್ಟ್ ನಮ್ಗೆ ಈ ಮ್ಯಾನೇಜರ್ನ ಸಾವಿಗೆ ಕಾರಣನಾಗಿರುವ ನಾಲ್ಕನೇ ವ್ಯಕ್ತಿಯನ್ನುವೇ ಕೂಡ ತೋರಿಸ್ತಾರೆ. ಅಂಡ್ ಅವನುವೇ ಕೂಡ ಬೇರೆ ಯಾರಿಗೂ ಎಲ್ಲ ಇದೇ ಕಂಪನಿಯಲ್ಲಿ ವರ್ಕನೆ ಮಾಡಿ ಬರ್ತಿರುವ ಮೆಕ್ಯಾನಿಕ್ ಮತ್ತೆ ಅಸಿಸ್ಟೆಂಟ್ ಆಗಿರುವಂತಹ ಶಾನುಮುಗಮು. ಅಂಡ್ ಇವನುವೇ ಕೂಡ ಇದೇ ಕಂಪನಿ ಒಳಗಡೆ ಇವನ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಯಾವಾಗ್ಲೂ ಇವನ ಹತ್ರಕ್ಕಾಗಿನೇ ಬಂದು ಮಾತಾಡೋದನ್ನ ತೋರಿಸ್ತಾರೆ. ಬಟ್ ಆದ್ರೆ ಆ ವ್ಯಕ್ತಿ ಬೇರೆ ಯಾರ ಕಣ್ಣಿಗೆ ಕಾಣಿಸೋದಿಲ್ಲ, ಬದಲಾಗಿ ಇವನ ಕಣ್ಣಿಗೆ ಮಾತ್ರನೇ ಕಾಣಿಸೋದು. ಅಂದ್ರೆ ಆ ವ್ಯಕ್ತಿ ಬೇರೆ ಯಾರಿಗೂ ಎಲ್ಲ ಇವನ ಅಂತರಾತ್ಮನೇ. ಆಕ್ಚುಲ್ ಆಗಿ ಶಾನುಮುಗಮ್ ಅವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಯಾರ ಹತ್ರನೂ ಕೂಡ ಜಾಸ್ತಿಯಾಗಿ ಮಾತಾಡೋದಿಲ್ಲ.
ಅಂದ್ರೆ ಇವನು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇಂಟ್ರೋವರ್ಟ್ ಆಗಿನೇ ಬದುಕಿ ಬರ್ತಿದ್ದಾನೆ. ಇವನಿಗೆ ಮದ್ವೆ ಆಗುವ ವಯಸ್ಸು ಮೀರ್ತಾ ಇದ್ರೆ ಕೂಡ ಇನ್ನವೇ ಇವನು ಸಿಂಗಲ್ ಆಗಿನೇ ಬದುಕಿ ಬರ್ತಿದ್ದಾನೆ. ಅದು ಅಲ್ಲದೆ ಬೆಳಿಗ್ಗೆ ಎದ್ದೇಳು, ಕೆಲ್ಸಕ್ಕಾಗಿ ಬಾ, ಕೆಲ್ಸವನ್ನ ಮುಗಿಸು, ವಾಪಸ್ಸು ಮನೆಗೆ ಹೋಗು. ಅಂಡ್ ಇದೇ ರೀತಿಯಾಗಿ ಇವನು ಬದುಕಿ ಬರ್ತಿರ್ಬೇಕಾದ್ರೆ ಇವನಿಗೆ ಫ್ರೆಂಡ್ಗಳೇ ಕೂಡ ಇಲ್ದಿರೋದ್ರಿಂದ ಅಂತರಾತ್ಮದ ಜೊತೆ ಮಾತಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇವನ ಮನೆ ಎದುರುಗಡೆಗೆ ಮದ್ವೆ ಆಗಿರುವ ಒಂದು ಲೇಡಿ ಕೂಡ ವಾಸವಿದ್ದಾಳೆ. ಅಂಡ್ ಅವಳ ಹಸ್ಬೆಂಡ್ ಅನ್ನ ನೋಡ್ಬೇಕಾದ್ರೆ ಅವನು ಫಾರಿನ್ ನಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಈ ಲೇಡಿನವೇ ಕೂಡ ಇವಾಗ ಬೊಂಡಿಯಾಗಿರೋದ್ರಿಂದ ನಮ್ಮ ಶಾನುಮುಗಂ ಅವನ ಹತ್ರಕ್ಕಾಗಿನೇ ಬಂದು ಫ್ಲರ್ಟ್ ಅನ್ನ ಮಾಡ್ತಾಳೆ. ನೀನು ಬೊಂಡಿಯಾಗಿದ್ರೆ ನನ್ನ ಹತ್ರ ಬಂದು ಫನ್ನನ್ನ ಮಾಡ್ಬಹುದು ಅಲ್ವಾ ಅಂತ ಕರಿಬೇಕಾದ್ರೆ ಅದನ್ನ ಕೇಳುವ ನಮ್ಮ ಶಾನುಮುಗಮು ತುಂಬಾನೇ ಗಾಬರಿಯನ್ನ ಪಡ್ಕೊಂಡು ಮನೆಯ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಸೊ ಇವಾಗ ಇವನ ಅಂತರಾತ್ಮ ಮತ್ತೆ ಬಂದು ಇವನಿಗೆ ಸರಿಯಾಗಿನೇ ಬೈಯುತ್ತೆ. ಇದಕ್ಕೋಸ್ಕರನೇ ನೀನು ಎಷ್ಟೋ ವರ್ಷಗಳಿಂದ ತುಂಬಾನೇ ಹುಡುಕಾಡಿ ಬರ್ತಿದ್ಯಾ ಅಲ್ವಾ, ಬಟ್ ಆದ್ರೆ ಆಫರ್ ಬಂದ್ರೆ ಕೂಡ ಹೆದರ್ಕೊಂಡು ಬಂದ್ಬಿಟ್ಯಲ್ಲ, ನಿನ್ ಕೈಲಿ ಏನ್ವೇ ಕೂಡ ಆಗೋದಿಲ್ಲ ಅನ್ನೋದಾಗಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೊಳ್ಳುತ್ತೆ. ಬಟ್ ಆದ್ರೆ ಈ ಶಾನುಮುಗಮು ಅಂತರಾತ್ಮದ ಮಾತನ್ನ ಕೇಳ್ದೆ ಅವನನ್ನ ಕಂಟ್ರೋಲ್ ಅನ್ನ ಮಾಡ್ಕೋತಾನೆ. ಇದನ್ನ ಕೇಳುವ ಅಂತರಾತ್ಮ ಕೂಡ ನೀನು ಯಾವತ್ತೂ ಬದ್ಲಾಗೋದೇ ಇಲ್ಲ ಕಣೋ, ಇದೇ ರೀತಿ ಬ್ರಹ್ಮಚಾರಿಯಾಗಿ ಸಿಂಗಲ್ ಆಗಿನೇ ಸಾಯ್ತಿ ಅನ್ನೋದಾಗಿನೇ ಹೇಳಿ ಹೋಗುತ್ತೆ. ನೆಕ್ಸ್ಟ್ ಡೇ ಇವನು ಕೆಲ್ಸಕ್ಕಾಗಿನೇ ಬರ್ಬೇಕಾದ್ರೆ ಇವನ ಮ್ಯಾನೇಜರು ಕಾಳನ್ನ ಮಾಡಿ ಮನೆ ಹತ್ರಕ್ಕಾಗಿನೇ ಕರೀತಾನೆ. ಅಂಡ್ ನನ್ನ ಕಾರಿನ ಒಳಗಡೆ ತುಂಬಾನೇ ಗಲೀಜೆಲ್ಲ ತುಂಬಿಕೊಂಡಿದೆ, ಅದನ್ನ ಸರ್ವಿಸ್ ಅನ್ನ ಮಾಡಿಸ್ಕೊಂಡು ಬಾ ಅನ್ನೋದಾಗಿನೇ ಕಾರನ್ನ ಕೊಟ್ಟಿ ಕಳಿಸ್ತಾನೆ. ಅಂಡ್ ಅದೇ ರೀತಿಯಾಗಿನೇ ಶಾನುಮುಗಂ ಕೂಡ ಕಾರನ್ನ ಎತ್ಕೊಂಡು ಆ ಜಾಗದಿಂದ ಹೊರಟು ಬರ್ತಾನೆ. ಅಂಡ್ ಇವಾಗ ಕೊಡ್ತಾರೆ ನೋಡಿ ನಮ್ಗೆ ಒಂದು ಭಯಂಕರವಾಗಿರುವ ಟ್ವಿಸ್ಟ್ ಅನ್ನ. ಸೊ ಶಾನುಮುಗಂ ಕೂಡ ಕಾರನ್ನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಹಾರಿಕಾ ಕೂಡ ಸ್ಕೂಟಿಯನ್ನ ಎತ್ಕೊಂಡು ಫ್ರೆಂಡ್ ಅನ್ನ ಮೀಟ್ ಮಾಡೋದಿಕ್ಕೆ ಇದೇ ಟೈಮ್ ನಲ್ಲಿ ಹೋಗ್ತಿರ್ತಾಳೆ. ಸೊ ಸೀದಾ ಅವಳ ಸ್ಕೂಟಿಗೆ ಬಂದು ಡ್ಯಾಶ್ ಅನ್ನ ಮಾಡಿ ಆಕ್ಸಿಡೆಂಟ್ ಅನ್ನ ಮಾಡ್ಬಿಡೋದು. ಆ ನಂತರ ಅವಳು ಅನ್ಕಾನ್ಶಿಯಸ್ ಆಗಿ ಬೀಳ್ಬೇಕಾದ್ರೆ ಕಾರನ್ನ ನಿಲ್ಸಿ ವಾಪಸ್ ಇವಳನ್ನ ಎತ್ಕೊಂಡು ಹೋಗೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇವನ ಜೊತೆಯಾಗಿ ಇದ್ದದ್ದು ಬೇರೆ ಯಾರಿವೆಲ್ಲ ಇವನ ಅಂತರಾತ್ಮನೇ. ಅದು ಅಲ್ಲದೆ ನಮ್ಮ ಹಾರಿಕಾಗೆ ಆಕ್ಸಿಡೆಂಟ್ ಅನ್ನ ಮಾಡಿದ್ದು ಆ ಮ್ಯಾನೇಜರ್ ಅನ್ಕೊಂಡಿದ್ವಿ ಅಲ್ವಾ, ಬಟ್ ಆದ್ರೆ ಅದು ಮ್ಯಾನೇಜರ್ ಎಲ್ಲ ಬದಲಾಗಿ ಶಾನುಮುಗಮು. ನಂತರ ನಮ್ಮ ಹಾರಿಕಾ ಅವಳನ್ನ ಕಾರಿನ ಒಳಗಡೆಗೆ ಎತ್ತಕೊಂಡು ಹಾಸ್ಪಿಟಲ್ ಕಡೆಗಾಗಿನೇ ಬರ್ತಿರ್ತಾನೆ. ಆದ್ರೆ ದಾರಿ ಮಧ್ಯದಲ್ಲಿ ಇವನ ಅಂತರಾತ್ಮ ಮ್ಯಾನಿಪ್ಯುಲೇಟ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡುತ್ತೆ. ಅಂದ್ರೆ ಇಲ್ಲಿವರೆಗೂ ನೀನು ಬ್ರಹ್ಮಚಾರಿಯಾಗಿನೇ ಸಾಯ್ತಾ ಇದೆಯಲ್ವಾ, ಸೊ ಇವಾಗ ನಿನ್ನ ಹತ್ರನೇ ಒಂದು ಆಫರ್ ಹುಡಿಕೊಂಡು ಬಂದಿದೆ ನೋಡು. ಈ ಬುಂಡಿಯಾಗಿ ಸಿಕ್ಕಿರುವ ಹುಡುಗಿ ಚಾನ್ಸ್ ಅನ್ನ ನೀನು ಮಿಸ್ ಅನ್ನ ಮಾಡ್ಕೊಳ್ಳೇಬೇಡ ಕಣೋ ಅನ್ನೋದಾಗಿ ತುಂಬಾನೇ ಹೇಳ್ಬೇಕಾದ್ರೆ ಇವನವೇ ಕೂಡ ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಕಾರನ್ನ ತಿರುಗಿಸಿ ಪಾಳು ಬಿದ್ದಿರುವ ಒಂದು ಜಾಗಕ್ಕಾಗಿನೇ ಬಂದು ನಮ್ಮ ಹಾರಿಕಾ ಅವಳನ್ನವೇ ಕೂಡ ಮೇಲಕ್ಕಾಗಿನೇ ಎತ್ಕೊಂಡು ಬಂದು ಅವಳ ಜೊತೆ ತಪ್ಪಾಗಿನೇ ನಡ್ಕೊಂಡ್ ಬಿಡ್ತಾನೆ. ಆ ನಂತರ ಹಾರಿಕಾ ಅವಳನ್ನ ಅದೇ ಜಾಗದಲ್ಲಿ ಬಿಟ್ಟು ಕಾರನ್ನ ಎತ್ಕೊಂಡು ವಾಪಸ್ ಬಂದ್ಬಿಡ್ತಾನೆ. ಅಂಡ್ ಫೈನಲಿ ಸರ್ವಿಸ್ ಅನ್ನವೇ ಮಾಡಿಸ್ಕೊಂಡು ವಾಪಸ್ಸು ಕಂಪನಿಗೆ ಬಂದು ನೋಡ್ಬೇಕಾದ್ರೆ ಇವನ ಮ್ಯಾನೇಜರ್ಗೆ ಶಾಕ್ ಹೊಡೆದು ತೀರೋಗಿದ್ದಾರೆ ಅನ್ನುವ ವಿಷಯವನ್ನ ಹೇಳ್ಕೊತಾರೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಶಾನುಮುಗಂ ಕೂಡ ಒಂದು ಕ್ಷಣಕ್ಕೆನೆ ಗಾಬರಿಯಾಗ್ತಾನೆ. ಆ ನಂತರ ಈ ಶಾನುಮುಗಮು ಒಂದು ಜ್ಯೂಸ್ ಬಾಟಲ್ ಅನ್ನವೇ ಕೂಡ ಹೊರಗಡೆಗಾಗಿನೇ ತಂದು ಎಸಿತಾನೆ. ಅಂಡ್ ಇವಾಗ ನಮ್ಮೆಲ್ಲರಿಗೆ ಒಂದು ಮಾಸ್ ಆಗಿರುವ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮ್ಯಾನೇಜರ್ಗೆ ಪ್ರತಿದಿನ ಇವನೇನೆ ಜ್ಯೂಸ್ ಅನ್ನ ತಂದು ಕೊಡೋದು. ಸೊ ಇವಾಗ ವಾಶ್ರೂಮ್ಗೆ ಬಂದು ಒಂದು ಚಿಕ್ಕ ಬಾಟಲ್ ಅನ್ನವೇ ಕೂಡ ತೆಗೆದು ಅದನ್ನ ಹೊರಗಡೆಗಾಗಿನೇ ಚೆಲ್ಬಿಡ್ತಾನೆ. ಅಂಡ್ ಆ ಚಿಕ್ಕ ಬಾಟಲ್ ನಲ್ಲಿ ಮರ್ಕ್ಯುರಿ ಅನ್ನವೇ ಕೂಡ ತಂದು ಮಡಿಕೊಂಡಿದ್ದಾನೆ. ಅಂದ್ರೆ ಇವನು ಕುಡಿಯುವ ಜ್ಯೂಸ್ ನಲ್ಲಿ ಪ್ರತಿದಿನ ಮರ್ಕ್ಯುರಿಯನ್ನ ಮಿಕ್ಸ್ ಮಾಡಿ ಇವನಿಗೆ ಕೊಟ್ಟಿ ಬರ್ತಾ ಇದ್ದಾನೆ. ಅಂದ್ರೆ ಮ್ಯಾನೇಜರ್ ನ ಪ್ರಾಣವನ್ನ ತೆಗೆಯೋದಿಕ್ಕೆ ಇವನು ಕೂಡ ಎಷ್ಟೋ ದಿನಗಳಿಂದ ಕಷ್ಟವನ್ನ ಪಟ್ಟಿ ಬರ್ತಾ ಇದ್ದಾನೆ. ಅಂಡ್ ಈ ಶಾನುಮುಗಂ ಏನಕ್ಕೆ ಮ್ಯಾನೇಜರ್ ಅವನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದ್ದಾನೆ ಅಂತ ಫ್ಲಾಶ್ ಬ್ಯಾಕಿನಲ್ಲಿ ತೋರಿಸ್ತಾರೆ ನೋಡಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮ್ಯಾನೇಜರು ಮತ್ತೆ ಶಾನುಮುಗಮು ಇಬ್ಬರವೇ ಕೂಡ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಗಳು. ಬಟ್ ಆದ್ರೆ ಈ ಮ್ಯಾನೇಜರ್ಗೆ ಎಷ್ಟೊಂದು ಅಹಂಕಾರ ಇದೆ ಅಂದ್ರೆ ಶಾನುಮುಗಮು ಕ್ಲೋಸ್ ಆದ ಫ್ರೆಂಡ್ ಆಗಿರ್ತಾ ಇದ್ರೆ ಕೂಡ ಅವನ ಕೈಯಲ್ಲಿ ಪರ್ಸನಲ್ ಆದ ಕೆಲಸಗಳನ್ನವೇ ಕೂಡ ಮಾಡಿಸ್ಕೋತಾನೆ. ಬಟ್ ಆದ್ರೆ ಈ ಶಾನುಮುಗಂಗೆ ಮ್ಯಾನೇಜರ್ ಅವನ ಮಗಳು ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ನಿನ್ನ ಮಗಳನ್ನ ನನ್ಗೆ ಕೊಟ್ಟು ಮದ್ವೆಯನ್ನ ಮಾಡ್ತೀಯ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಅದಕ್ಕೆ ಈ ಮ್ಯಾನೇಜರು ಎಲ್ರ ಮುಂದೆನವೇ ಸರಿಯಾಗಿನೇ ಬೈದು ನನ್ನ ಮಗಳನ್ನ ಮದ್ವೆ ಆಗೋದಿಕ್ಕೆ ನಿನ್ಗೆ ಯಾವುದೇ ಯೋಗ್ಯತೆ ಇಲ್ಲ ಅಂತ ಚೆನ್ನಾಗಿನೇ ಬೈದ್ಬಿಡ್ತಾನೆ. ಸೊ ಎಲ್ಲರ ಮುಂದೆ ಅವಮಾನ ಆಗಿದೆ ಅಂದ್ರೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಸೊ ಅವಾಗಿಂದಾನೆ ಈ ಮ್ಯಾನೇಜರ್ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಅವನು ಕುಡಿಯುವ ಜ್ಯೂಸ್ ನಲ್ಲಿ ಮರ್ಕ್ಯುರಿಯನ್ನ ಮಿಕ್ಸ್ ಮಾಡಿ ಬರ್ತಾ ಇರೋದು. ಆದ್ರಿಂದ ಶಾನುಮುಗಂ ಕೂಡ ಮ್ಯಾನೇಜರ್ ಅವನ ಸಾವಿಗೆ ಕಾರಣನಾಗ್ತಾನೆ. ಅಂಡ್ ಇವಾಗ ಈ ಕೊಳೆಯನ್ನ ಯಾರು ಮಾಡಿರಬಹುದು ಅನ್ನೋದಾಗಿ ಒಂದು ಚಿಕ್ಕ ಹ್ಯಾಂಗಲ್ ಅನ್ನ ತೋರಿಸ್ತಾರೆ ನೋಡಿ. ಅಂದ್ರೆ ಮೊದಲನೇದಾಗಿ ದಿಲೀಪ್ ಅವನನ್ನ ತೋರಿಸ್ಬೇಕಾದ್ರೆ ನಾವು ಪಂಚನ ಮಾಡಿರೋದ್ರಿಂದಾನೇ ಮ್ಯಾನೇಜರು ತೀರೋಗ್ಬಿಟ್ರ ಅಂತ ಭಯವನ್ನ ಪಡ್ಕೊಂಡಿದ್ದಾನೆ. ಆದ್ರಿಂದ ಸೀದಾ ಒಂದು ಟೆರೆಸ್ ನ ಮೇಲ್ಗಡೆಗಾಗಿನೇ ಬಂದು ಮಲ್ಕೋಬೇಕಾದ್ರೆ ಪೊಲೀಸ್ ಅವರು ಬಂದು ಏನನ್ನ ಮಾಡ್ತಾ ಇದೆಯಾ ಅನ್ನೋದಾಗಿ ಎನ್ಕ್ವೈರಿ ಮಾಡೋದಿಕ್ಕೆ ನೋಡ್ತಾರೆ. ಸೊ ಭಯವನ್ನ ಪಡ್ಕೊಂಡು ಓಡೋದಿಕ್ಕಾಗಿನೇ ನೋಡ್ತಾನೆ ಈ ದಿಲೀಪ್. ಅಂಡ್ ಅದೇ ರೀತಿಯಾಗಿನೇ ಓಡ್ಕೊಂಡು ಕನ್ಸ್ಟ್ರಕ್ಷನ್ ನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಕೆಳಗಡೆ ಇವನ ಐಡಿ ಕಾರ್ಡು ಬಿದ್ದಿರೋದನ್ನ ನೋಡ್ತಾನೆ. ಅದೇ ಶಾನುಮುಗಂ ಬಂದು ಡ್ಯಾಶ್ ಅನ್ನ ಮಾಡ್ಕೋಬೇಕಾದ್ರೆ ಇಬ್ರ ಐಡಿ ಕಾರ್ಡುವೆ ಕೆಳಗಡೆ ಬಿದ್ದೋಗಿತ್ತು ಅಲ್ವಾ. ಸೊ ಇವಾಗ ನನ್ನ ಐಡಿ ಕಾರ್ಡು ಕೆಳಗಡೆ ಬಿದ್ದಿದೆ ಅಂದ್ರೆ ನಮ್ಮ ಹತ್ರ ಇರೋದು ಯಾರ್ದು ಅಂತ ನೋಡ್ಬೇಕಾದ್ರೆ
ಇವನು ಹಾಕೊಂಡಿರುವ ಐಡಿ ಕಾರ್ಡು ಶಾನುಮುಗಮ್ದು ಅಂತ ಗೊತ್ತಾಗುತ್ತೆ. ಸೊ ಇದ್ರ ಹಿಂದೆ ಶಾನುಮುಗಮ್ನ ಕೈವಾಡ ಏನಾದ್ರೂ ಇರಬಹುದು ಅಂತ ಎನ್ಕ್ವೈರಿ ಮಾಡೋದಕ್ಕಾಗಿ ವಾಚ್ಮ್ಯಾನ್ ಹತ್ರಕ್ಕಾಗಿನೇ ಬಂದು ಶಾನುಮುಗಮ್ ಅವನ ಐಡಿ ಕಾರ್ಡ್ ಅನ್ನ ಕೊಟ್ಟಿ ಬರ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ವಾಚ್ಮ್ಯಾನ್ ಕೂಡ ಶಾನುಮುಗಮ್ಗೆ ನಿಮ್ಮ ಐಡಿ ಕಾರ್ಡು ನಮ್ ಕೈಗೆ ಸಿಕ್ಕಿದೆ ತಗೊಳ್ಳಿ ಅನ್ನೋದಾಗಿನೇ ಕೊಡ್ತಾನೆ. ಅಂಡ್ ಈ ಎಲ್ಲಾ ಘಟನೆಯನ್ನ ದಿಲೀಪು ದೂರದಲ್ಲಿ ನಿಂತು ಅಬ್ಸರ್ವ್ ಅನ್ನ ಮಾಡಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಗೆ MD ಪ್ರಕಾಶ್ ಅನ್ನವೇ ಕೂಡ ತೋರಿಸ್ಬೇಕಾದ್ರೆ ಇವಾಗ ಮ್ಯಾನೇಜರು ತೀರಿ ಹೋಗಿರೋದ್ರಿಂದ ಅವನ ಪೋಸ್ಟಿಗೆ ಪ್ರಕಾಶನೇ ಬಂದಿದ್ದಾನೆ. ಸೊ ಕಂಪನಿಯ ಮೇಲಿರುವ ಪೂರ್ತಿ ಕಂಟ್ರೋಲ್ ಅನ್ನವೇ ಕೂಡ ಇವನ ಹ್ಯಾಂಡ್ ಓವರ್ಗೆನೆ ತಗೊಂಡು ನಮ್ಮ ದಿಲೀಪ್ ಅನ್ನ MD ಪೋಸ್ಟಿಗೆ ಚೇಂಜ್ ಮಾಡ್ತಾನೆ. ಆ ನಂತರ ಶೀಲಾ ಅನ್ನುವ ಒಂದು ಹುಡುಗಿ ಕೆಲಸವನ್ನ ಬಿಟ್ಟು ಹೋಗಿದ್ದಾಳೆ ಅಲ್ವಾ. ಸೊ ಅವಳ ಪೊಸಿಷನ್ಗೆ ಯಾರನ್ನ ಸೇರಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ನಮ್ಮ ದಿಲೀಪು ಹಾರಿಕಾಗಿ ಆ ಪೊಸಿಷನ್ ಅನ್ನ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ಹಾರಿಕಾ ಅವಳನ್ನ ಅದೇ ಪೊಸಿಷನ್ ಗಾಗಿನೇ ತಂದು ಕೂರಿಸ್ತಾರೆ. ಅಂಡ್ ಎಲ್ಲರೂ ಇದೇ ರೀತಿಯಾಗಿ ಅವರ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಶಾನುಮುಗಮು ಅವನ ವರ್ಕರ್ನ ಜೊತೆಯಾಗಿ ಕೆಲಸವನ್ನ ಮಾಡ್ತಿರ್ತಾನೆ. ಆವಾಗ ಒಬ್ಬ ವರ್ಕರು ನಮ್ಮ ಮ್ಯಾನೇಜರು ತೀರಿ ಹೋಗುವ ದಿನ ಅವರ ಕಾರನ್ನ ಸರ್ವಿಸ್ ಅನ್ನ ಮಾಡೋದಿಕ್ಕೆ ನಿನ್ಗೆ ಕೊಟ್ಟಿದ್ರಂತೆ ಅನ್ನೋದಾಗಿನೇ ಮಾತಾಡ್ಕೋತಾನೆ. ಸೊ ಇದನ್ನ ನಮ್ಮ ಹಾರಿಕಾ ಅವಳು ಕೂಡ ಕೇಳ್ಬೇಕಾದ್ರೆ 100% ನಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿರೋದು ಈ ಶಾನುಮುಗಮ್ ಅಂತ ಕನ್ಫರ್ಮ್ ಅನ್ನ ಮಾಡ್ಕೋತಾಳೆ. ಆದ್ರಿಂದ ನಮ್ಮ ಹಾರಿಕಾ ನಾವು ಇನ್ವೆಸ್ಟಿಗೇಷನ್ ಅನ್ನ ಶುರುವನ್ನ ಮಾಡ್ಬೇಕು ಅಂತ ಎಲ್ಲರ ಹತ್ರನೇ ಶಾನುಮುಗಮ್ ಅವರ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಸೊ ಇವಾಗ ಹಾರಿಕಾ ಕೂಡ ವಾಪಸ್ಸು ಕಂಪನಿಗೆ ಬಂದು ನಮ್ಮ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾಳೆ ಅಂತ ಶಾನುಮುಗಮ್ಗೂ ಕೂಡ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಭಯವನ್ನ ಪಟ್ಕೊಂಡು ಯಾವುದೋ ಜಾಗಕ್ಕಾಗಿನೇ ಓಡಿ ಹೋಗ್ಬಿಡ್ತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಅಲ್ಲಿ ವರ್ಕನ ಮಾಡುವ ಎಲ್ಲ ವರ್ಕರ್ಗಳೇ ಕೂಡ ಭಯವನ್ನ ಪಟ್ಕೊಂಡು ಯಾವುದೋ ಜಾಗಕ್ಕೆ ಓಡಿ ಹೋಗೋದನ್ನ ತೋರಿಸ್ತಾರೆ. ಸೊ ನಮ್ಮ ಹಾರಿಕಾ ಕೂಡ ಏನಾಗಿರ್ಬಹುದು ಅಂತ ಅವರ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಈ ಶಾನುಮುಗಮು ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗಿದ್ದಾನೆ. ಯಾಕಂದ್ರೆ ಇವನ ಅಂತರಾತ್ಮದ ಮಾತನ್ನ ಕೇಳಿ ಹಾರಿಕಾ ಅವಳ ಜೊತೆ ತಪ್ಪಾಗಿನೇ ನಡ್ಕೊಂಡಿದ್ದಾನೆ. ಬಟ್ ಇವಾಗ ಇವನು ಎಂತ ತಪ್ಪನ ಮಾಡಿದೀವಿ ಅಂತ ತುಂಬಾನೇ ರಿಯಲೈಸ್ ಆಗ್ಬೇಕಾದ್ರೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗದೆ ತುಂಬಾನೇ ಗಿಲ್ಟ್ ಆಗಿ ಈ ರೀತಿಯಾಗಿನೇ ತೀರಿ ಹೋಗಿದ್ದಾನೆ. ಅಂಡ್ ಇದೇ ಸಸ್ಪೆನ್ಸ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿಯನ್ನು ಕೂಡ ಎಂಡ್ ಮಾಡ್ತಾರೆ. ಬಟ್ ಆದ್ರೆ ಆ ಮ್ಯಾನೇಜರ್ ಅವನ ಸಾವಿಗೆ ಯಾರು ಕಾರಣ ಅನ್ನೋದಾಗಿ ಪರ್ಟಿಕ್ಯುಲರ್ ಆಗಿ ಹೇಳೋದಿಲ್ಲ. ಸೊ ಇವಾಗ ಅವನ ಸಾವಿಗೆ ಯಾರು ಕಾರಣ ಅನ್ನೋದಾಗಿ ನೀವು ಕಮೆಂಟಿನ ಮೂಲಕ ನಮ್ಗೆ ತಿಳಿಸ್ಬೇಕು. ಮೊದಲನೇದಾಗಿ ದಿಲೀಪು ಕೋಪವನ್ನ ಮಾಡ್ಕೊಂಡು ಒಂದು ಪಂಚನ ಕೊಡ್ಬೇಕಾದ್ರೆ ಒಂದು ಮಷೀನ್ ಅನ್ನ ಇಟ್ಕೋಬೇಕಾದ್ರೆ ಅದರಿಂದ ಕರೆಂಟ್ ಪಾಸ್ ಆಗಿ ಇವನು ತೀರೋಗಿರ್ಬಹುದು. ಎರಡನೇದಾಗಿ ನಮ್ಮ ಹಾರಿಕಾ ಅವಳ ಮದರು ಉಪ್ಪಿಟ್ಟಿನ ಒಳಗಡೆ ವಿಷವನ್ನ ಹಾಕಿ ಕೊಟ್ಟಿದ್ರು ಅಲ್ವಾ, ಅದನ್ನ ತಿನ್ಬೇಕಾದ್ರೆ ಅದ್ರ ಎಫೆಕ್ಟ್ ಆಗಿ ಇದೇ ಟೈಮಿನಲ್ಲಿ ತೀರಿ ಹೋಗಿರಬಹುದು. ಇನ್ನು ಮೂರನೇದಾಗಿ ನೋಡ್ಬೇಕಾದ್ರೆ MD ಪ್ರಕಾಶ್ ಈ ಮ್ಯಾನೇಜರು ಬರುವ ಟೈಮ್ ಅನ್ನ ನೋಡ್ಕೊಂಡು ಕರೆಂಟ್ ಪಾಸ್ ಆಗುವ ಮಿಷಿನ್ ಅನ್ನ ಆನ್ ಮಾಡಿ ಬಂದಿದ್ದ ಅಲ್ವಾ. ಸೊ ಇವನೇನೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಓಡಿಸಿ ಅವನ ಕತ್ತಿಯನ್ನ ಮುಗಿಸಿರಬಹುದು. ಇನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ಶಾನುಮುಗಮು ಅವನು ಕುಡಿಯುವ ಜ್ಯೂಸಿನ ಒಳಗಡೆಗೆ ಪ್ರತಿದಿನ ಮರ್ಕ್ಯುರಿ ಅನ್ನುವ ಒಂದು ಲಿಕ್ವಿಡ್ ಅನ್ನ ಮಿಕ್ಸ್ ಮಾಡಿ ಕೊಡ್ತಿದ್ದ ಅಲ್ವಾ. ಸೊ ಅದು ಕೂಡ ಎಫೆಕ್ಟ್ ಆಗಿ ಅದೇ ಟೈಮಿನಲ್ಲಿ ತೀರಿ ಹೋಗಿರಬಹುದು. ಸೊ ನಿಮ್ಮ ಪ್ರಕಾರ ಈ 4 ಜನರಲ್ಲಿ ಯಾರು ಇವನ ಕಥೆಯನ್ನ ಮುಗಿಸಿದ್ರು ಅನ್ನೋದಾಗಿ ಕಮೆಂಟ್ ಅನ್ನ ಮಾಡ್ಬಿಡಿ. ಇಲ್ಲ 4 ಜನವೇ ಸೇರ್ಕೊಂಡು ಇವನನ್ನ ಯಮಲೋಕಕ್ಕೆ ಕಳ್ಸಿದಾರ ಅನ್ನೋದಾಗಿ ಯೋಚನೆಯನ್ನ ಮಾಡಿ. ನೋಡೋಣ ಯಾರು ಕೊನೆಯಾಗಿ ಕಮೆಂಟ್ ಅನ್ನ ಮಾಡ್ತೀರಾ, ಯಾರು ಕರೆಕ್ಟ್ ಆಗಿ ಗೆಸ್ ಅನ್ನ ಮಾಡ್ತೀರಾ. ಒಟ್ನಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವ ಕಮೆಂಟ್ ಗಳನ್ನ ಮಾಡಿ ಗೈಸ್. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ ಗೈಸ್. ಈ ಮೂವಿ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ತೆಲುಗು, ತಮಿಳು, ಮಲಯಾಳಿ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ ಓಕೆ, ಇನ್ನೊಂದು ಮಾಸ್ ಆಗಿರುವ ಮೂವಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.